ನೋಡಿ, ಇದೇ ಮೇ ತಿಂಗಳ 6ನೇ ತಾರೀಕಿಂದ ಜೂನ್ ತಿಂಗಳ 10ನೇ ತಾರೀಕುವರೆಗೂ ಕೂಡ KS ಇಂಟರ್ವ್ಯೂ ನಡೀತಾ ಇದೆ. ಸೊ KPSCಯಲ್ಲಿ ಎಷ್ಟು ಅಡೆತಡೆಗಳನ್ನ ದಾಟಿ ಇವಾಗ ಈ ಇಂಟರ್ವ್ಯೂ ಡೇಟ್ ಅನ್ನ ಫಿಕ್ಸ್ ಆಗಿದೆ. ಆಲ್ರೆಡಿ ತುಂಬಾ ಜನ ಮಾಕ್ ಅನ್ನು ಕೂಡ NCC ಕೂಡ ಅಟೆಂಡ್ ಆಗಿದ್ದೀರಾ. ತುಂಬಾ ಜನ 1-to-1 ಬೇಕು ಅಂತ ಕೂಡ ಕೇಳಿದ್ರು. ಸೊ ಅದಕ್ಕೆ ನಾಳೆಯಿಂದ ಸ್ಟಾರ್ಟ್ ಆಗ್ತಿರೋದ್ರಿಂದ ಯಾರ್ಯಾರು ನಾಳೆಯಿಂದ ಫೇಸ್ ಮಾಡ್ತಾರೆ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಮತ್ತೆ ಕೊನೆಯ ಕ್ಷಣದ ತಯಾರಿ ಯಾವ ತರ ಇರಬೇಕು ಅದನ್ನ ನೋಡೋಣ. ಮತ್ತೆ ಈ ಇಂಟರ್ವ್ಯೂ ಅನ್ನ ಫೇಸ್ ಮಾಡ್ಬೇಕಾದ್ರೆ ನೀವು ಏನೆಲ್ಲ ಕ್ವಾಲಿಟೀಸ್ ನಿಮಗೆ ಇರಬೇಕಾಗತ್ತೆ, ಯಾವುದನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ, ಅದನ್ನ ಒಂದು ಸಣ್ಣದಾಗಿ ಇಲ್ಲಿ ನೋಡ್ತಾ ಹೋಗೋಣ. ಇದು ಬಹುತೇಕ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದು ನಾನು ನಾಗಪ್ಪ, NCC ಅಕಾಡೆಮಿ ಬ್ಯಾಂಗ್ಳೂರಿಂದ. ನೋಡಿ, ಒಂದು KS ಇಂಟರ್ವ್ಯೂ ಏನ್ ನಡೀತಾ ಇದೆಯಲ್ಲ, ನಿಮಗೆ ಇವ್ರಿಗೆ ಏನು ಉದ್ದೇಶ ಏನು, ಸೊ ಏನಕ್ಕೋಸ್ಕರ ಇಂಟರ್ವ್ಯೂ ಮಾಡಬೇಕು? ಆಲ್ರೆಡಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ, ಮೈನ್ಸ್ ಕ್ಲಿಯರ್ ಆಗಿದೆ, ನಿಮಗೆ ನಾಲೆಜ್ ಇದೆ ಅಂತ ಗೊತ್ತಿದೆ. ಆದ್ರೂ ಕೂಡ ಒಂದು ಪರ್ಸನಾಲಿಟಿ ಟೆಸ್ಟ್ ಅನ್ನ ಯಾಕೆ ಮಾಡಬೇಕು? ಇದು ಅದರಲ್ಲೂ ಕೂಡ ಗೆಜೆಟ್ ಆಫೀಸರ್ ಆಗಿರುವಂತ ನಿಮಗೆ A ಗ್ರೇಡ್ ಮತ್ತು B ಗ್ರೇಡ್ಗಳಿಗೆ ಇವಾಗ ಇಂಟರ್ವ್ಯೂ ನಡೀತಿರೋದು. ಯಾಕೆ ಇದ್ರ ಅವಶ್ಯಕತೆ ಇದೆ, ಇದ್ರ ಉದ್ದೇಶ ಏನು, ಅದನ್ನ ನಮ್ಗೆ ಗೊತ್ತಿರ್ಬೇಕಾಗತ್ತೆ. ಈಗ ಇದ್ರ ಉದ್ದೇಶ ನಮ್ಗೆ ಅರ್ಥ ಆದ್ರೆ ನಾವು ನಮ್ಮನ್ನ ರೆಪ್ರೆಸೆಂಟ್ ಮಾಡೋದು ಕರೆಕ್ಟ್ ಆಗುತ್ತೆ. ಸೊ ನಮ್ಮನ್ನ ನಾವು ತೋರಿಸ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ನಿಮ್ಮ ನಾಲೆಡ್ಜ್ ಟೆಸ್ಟ್ ಮಾಡ್ಲಿಕ್ಕಾಗ್ಲಿ, ನಿಮಗೆ ಎಷ್ಟು ಕಂಟೆಂಟ್ ನಿಮಗೆ ಗೊತ್ತಿದೆ ತಿಳ್ಕೊಳ್ಳಿಕ್ಕಾಗಿ ಅಲ್ಲ. ಇದು ಬೇಕು ಟೆಸ್ಟ್ ಮಾಡ್ತಿರೋದು ಕ್ಲಿಯರ್ ಆಗಿ ಅವರೇ ಹೇಳಿದ್ದಾರೆ, ಇದೊಂದು ಪರ್ಸನಾಲಿಟಿ ಟೆಸ್ಟ್ ಅಂತ ಹೇಳಿದ್ದಾರೆ. ಹಾಗಿದ್ರೆ ಈ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಏನು, ಈ ಆಡಳಿತಾತ್ಮಕವಾಗಿ ನೀವು ಕೆಲಸವನ್ನ ನಿರ್ವಹಣೆ ಮಾಡೋದ್ರಿಂದ, ಈ ಆಡಳಿತಾತ್ಮಕವಾಗಿ ನೀವು ಕಾರ್ಯವನ್ನ ನಿರ್ವಹಿಸಬೇಕಾದ್ರೆ ಯಾವ ರೀತಿಯ ನಿರ್ಧಾರಗಳನ್ನ ನೀವು ತಗೋಬೇಕಾಗತ್ತೆ. ಸೊ ಕ್ಲಿಯರ್, ಈ ಯಾವ ರೀತಿಯ ನಿರ್ಧಾರಗಳು ತಗೋಬೇಕಾಗತ್ತೆ, ಇವ್ರಿಗೆ ತಗೊಳ್ಳುವಂತ ಕೆಪಾಸಿಟಿ ಇವ್ರಿಗೆ ಇದೆಯಾ? ಸೊ ಸಿಚುವೇಶನ್ ಬೇಸ್ಡ್ ಇವರು ಆನ್ಸರ್ಗಳನ್ನ ಮಾಡಕ್ ಆಗುತ್ತಾ ಇವ್ರ ಕೈಲಿ? ಯಾಕಂತಂದ್ರೆ ನೀವು A ಗ್ರೇಡ್ ಹೋಗಿ B ಗ್ರೇಡ್ ಹೋಗಿ ಬಹುತೇಕ ಹುದ್ದೆಗಳು ಈ ಪಬ್ಲಿಕ್ ಜೊತೆಗೆ ಕನೆಕ್ಟ್ ಅನ್ನು ಆಗುವಂಥದ್ದು, ಅಂದ್ರೆ ಸಾಮಾನ್ಯವಾಗಿರೋ ಜನಗಳಿಗೆ ನೀವು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥದ್ದು, ಹೌದಲ್ಲ? ಹಾಗಾಗಿ ಇದಕ್ಕೆ ನಿಮಗೆ ಆ ಎಬಿಲಿಟಿ ಇದೆಯಾ ಅಂತ ಚೆಕ್ ಮಾಡೋಕ್ಕೋಸ್ಕರನೇ ಈ ಒಂದು ಇಂಟರ್ವ್ಯೂನ ಮಾಡ್ತಾ ಇರೋದು. KPSC ಅಥವಾ UPSC ಆಗ್ಬೋದು, KPSC ಆಗ್ಬೋದು, ಯಾವುದೇ ಆಗ್ಬೋದು. ಅಂದ್ರೆ ಓವರ್ ಆಗಿ ಏನಂದ್ರೆ ನಿಮ್ಮ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಯಾವ ತರ ಇದೆ ಅನ್ನೋದು ತಿಳ್ಕೊಳ್ಳಿಕ್ಕೆ ನಿಮ್ಮ ನಾಲೆಡ್ಜ್ ಟೆಸ್ಟ್ ಆಗಿದೆ. ಸೊ ಪ್ರಿಲಿಮ್ಸ್ ಬರ್ದಿದ್ದೀರಾ, ಬೇಸ್ ಬರ್ದಿದ್ದೀರಾ, ಇಲ್ಲಿ ನಿಮ್ಮ ಟೆಸ್ಟ್ ಅನ್ನ ಮಾಡ್ತಿದ್ದು ಪರ್ಸನಾಲಿಟಿ ಟೆಸ್ಟ್. ಇದು ತಲೆಯಲ್ಲಿ ಇಟ್ಕೊಳ್ಳಿ ನಿಮಗೆ. ಹಾಗಾಗಿ ದಿನದ 24 ಗಂಟೆ ಪುಸ್ತಕವನ್ನು ಹಿಡ್ಕೊಂಡು ಓದೋ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ರಾಕ್ಟೀಸ್ ಬೇಕಾಗತ್ತೆ. ನಿಮ್ಮ ಡಿಸಿಷನ್ ಮೇಕಿಂಗ್ ಯಾವ ತರ ಇದೆ ಅದನ್ನ ನೀವು ಇಲ್ಲಿ ಅವರಿಗೆ ತೋರಿಸ್ಬೇಕಾಗತ್ತೆ. ನಿಮಗೆ ಯಾಕೆ ಅವರು 25 ಮಾರ್ಕ್ಸ್ ಅಲ್ಲಿ 20 ಕೊಡಬೇಕು ಅಥವಾ 10 ಕೊಡಬೇಕು, 15 ಕೊಡಬೇಕು ಅಂತ ನಿರ್ಧಾರ ಆಗ್ಬೇಕು, ಹೌದಲ್ಲ? ಸೊ ಹಾಗಿದ್ರೆ ಮಿನಿಮಮ್ 10 ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳ್ತಿದ್ರೆ ಮ್ಯಾಕ್ಸಿಮಮ್ 20 ಮಾರ್ಕ್ಸ್ ಬರಬಹುದು, ಹೌದಲ್ಲ? ಮಿನಿಮಮ್ 10 ಮ್ಯಾಕ್ಸಿಮಮ್ 20 ಅಂತ ಸರ್ ಹೇಳ್ತೀವಿ, ಬಹುತೇಕ ನಿಮ್ಗೆ ಗೊತ್ತಿರುತ್ತೆ. ಇದ್ರ 10 ಬದಲು 12 ತಗೊಳ್ಳೋದಾದ್ರೂ ಹೇಗೆ? ಸೊ ನನ್ನ ಪರ್ಸನಾಲಿಟಿ ಕರೆಕ್ಟ್ ಇರುತ್ತೆ, ಇದ್ರ 2 ಮಾರ್ಕ್ಸ್ ಹೆಚ್ಚಾಗಬಹುದಾ? ಯಾಕಂದ್ರೆ ನಿಮಗೆ ಗೊತ್ತಿರಬೇಕು, ಕೊನೆಯ ಹುದ್ದೆಯಲ್ಲಿ ನೋಡ್ಬೇಕಾದ್ರೆ ಜಸ್ಟ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಇಂದಲೂ ಕೂಡ ಒಳ್ಳೊಳ್ಳೆ ಪೋಸ್ಟ್ಗಳು ಕೂಡ ಮಿಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮ ಎಫರ್ಟ್ ಏನಿದೆ ಅದೊಂದು ಆರ್ಗನೈಸ್ಡ್ ಆಗಿ ಹಾಕಿ. ಅದು ಹಾಕ್ಬೇಕು ಅಂದ್ರೆ ಇಲ್ಲಿ ನಿಮಗೆ ಡಿಸಿಷನ್ ಮೇಕಿಂಗ್ ಹೇಗಿದೆ ಅನ್ನೋ ಟೆಸ್ಟ್ ಮಾಡಕ್ಕೋಸ್ಕರನೇ ಇವ್ರು ಮಾಡ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕ ಸೋಸಿಯೋ ಎಕನಾಮಿಕ್ ಬಗ್ಗೆ ನಿಮಗೆ ಎಷ್ಟು ಕಾನ್ಸೆಪ್ಟ್ ಗೊತ್ತಿದೆ, ಎಷ್ಟು ತಿಳ್ಕೊಂಡಿದ್ದೀರಾ? ಯಾಕಂದ್ರೆ ನಿಮ್ಗೆ ಸರ್ವಿಸ್ ಅನ್ನ ಕೊಡಕ್ ಹೋಗ್ತಿರೋದು ಕರ್ನಾಟಕದಲ್ಲಿಯೇ. ಹಾಗೆ ಕರ್ನಾಟಕದಲ್ಲಿ ಸಾಮಾಜಿಕ ಆರ್ಥಿಕವಾಗಿ ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಅದ್ರ ಬಗ್ಗೆನೂ ಕೂಡ ಇಲ್ಲಿ ನಿಮ್ಮ ನಾಲೆಡ್ಜ್ ಅನ್ನು ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಎಷ್ಟು ಸಮಸ್ಯೆಗಳು ನಿಮಗೆ ಗೊತ್ತಿದೆ, ಎಕನಾಮಿಕಲಿ ಸಮಸ್ಯೆ ಗೊತ್ತಿದೆ, ಸಾಮಾಜಿಕವಾಗಿ ಸಮಸ್ಯೆಗಳನ್ನು ಗೊತ್ತಿದೆ, ಈ ಜನರಲ್ ಆಗಿ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ, ಒಪಿನಿಯನ್ ಬೇಸ್ಡ್ ಕ್ವಶನ್ಸ್ಗಳು ಕೂಡ ಕೇಳ್ತಾ ಹೋಗ್ತಾರೆ ನಿಮಗೆ, ಹೌದಲ್ಲ? ಯಾಕಂತಂದ್ರೆ ಈ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದೇ ನಿಮ್ಮ ಮುಂದಿನ ಕೆಲಸ. ಹಾಗೆ ಅದ್ರ ಬಗ್ಗೆ ಎಷ್ಟು ಅವೇರ್ನೆಸ್ ಇದೆ ಅನ್ನೋದನ್ನ ಇಲ್ಲಿ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇದೇ ತರ ಬಂದಾಗ ನೈತಿಕವಾಗಿ ಯಾವ ದೃಷ್ಟಿಕೋನದಲ್ಲಿ ಸಮಸ್ಯೆಗಳು ಬಂದಾಗ ನೀವಿಲ್ಲಿ ಪರಿಹಾರವನ್ನ ಮಾಡ್ತೀರಾ? ಸೊ ನೈತಿಕವಾಗಿ ಯಾವ ನಿರ್ಧಾರಗಳನ್ನು ನೀವಿಲ್ಲಿ ಕೈಗೊಳ್ಳಬಹುದು ಅಂದ್ರೆ ಒಪಿನಿಯನ್ ಬೇಸ್ಡ್ ಕ್ವಶನ್ಸ್ಗಳು ಬಂದಾಗ ಅಥವಾ ನಿಮಗೆ ಇಂಟರ್ವ್ಯೂ ಒಳಗಡೆಗೆ ಅಥವಾ ನೀವು ಮುಂದೆ ವರ್ಕ್ ಮಾಡುವಂತ ಪ್ಲೇಸ್ ಅಲ್ಲಿ ನೈತಿಕತೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳು ಕ್ರಿಯೇಟ್ ಆದಾಗ ನೀವು ಯಾವ ರೀತಿ ಅದನ್ನ ಫೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅದರಲ್ಲಿ ನೀವು ತಗೊಳ್ಳುವಂತ ನಿರ್ಧಾರಗಳು ಯಾವ ತರ ಇರ್ತವೆ ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ತಾರೆ. ಅದೇ ತರ ಬಂದಾಗ ನೆಕ್ಸ್ಟ್ ಸಂವಹನ ಸಾಮರ್ಥ್ಯ ಅಂದ್ರೆ ನಿಮ್ಮ ಕಮ್ಯುನಿಕೇಶನ್ ಎಬಿಲಿಟಿ ಯಾವ ತರ ಆಗಿದೆ. ಅಂದ್ರೆ ನೀವು KS ಆಫೀಸರ್ ಆಗ್ತಿದ್ದೀರಾ ಅಂತಂದ್ರೆ ನಿಮಗೆ ಬಹುತೇಕ ಪ್ರತಿದಿನ ಪಬ್ಲಿಕ್ ಜೊತೆಗೆ ಇಂಟ್ರಾಕ್ಷನ್ಸ್ ಇರುತ್ತೆ. ಇವಾಗ ನೋಡಿ, ನಾವೊಂದು ಆಫೀಸರ್ಸ್ ಆಗಿದ್ರೆ ನನ್ನ ಒಂದು 100 ಜನ ಒಂದು ದಿನ ಮೀಟ್ ಮಾಡ್ತಾರೆ ಅಂದ್ರೆ 100 ಜನಕ್ಕೂ ಕೂಡ 100 ಸಮಸ್ಯೆಗಳು ಅವರದೇ ಆದ ರೀತಿಯಲ್ಲಿ ಇರುತ್ತೆ. ಅದಕ್ಕೆಲ್ಲೂ ಕೂಡ ಸೊಲ್ಯೂಷನ್ ಕೊಡುವಂಥದ್ದು ನನ್ನ ಕೆಲಸ ಆಗಿರುತ್ತೆ. ಸರ್ವಿಸ್ ಅನ್ನ ಕೊಡ್ಬೇಕಾಗತ್ತೆ. ನೀವು ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಹೋದ್ರು ಕೂಡ ಪ್ರತಿಯೊಂದರಲ್ಲೂ ಕೂಡ ಏನೋ ಸಮಸ್ಯೆ ಇದ್ರೆ ಯಾರೋ ನಮ್ಮ ಹತ್ರ ಬರ್ತಾರೆ, ಅದು ಹೌದಲ್ಲ? ಅವ್ರ ತರ ನೀವು
ಕಮ್ಯುನಿಕೇಟ್ ಅನ್ನ ಮಾಡಬೇಕಾದ್ರೆ, ಸಬಾರ್ಡಿನೇಟ್ ಜೊತೆ ಮಾತಾಡಬೇಕಾದ್ರೆ, ನಿಮ್ಮ ಲೋಯರ್ ಅಧಿಕಾರಿಗಳ ಜೊತೆ ಮಾತಾಡಬೇಕಾದ್ರೆ, ನಿಮ್ಮ ಮೇಲಿರುವಂತಹ ಅಧಿಕಾರಿಗಳ ಜೊತೆ ಮಾತಾಡಬೇಕಾದ್ರೆ, ಅದಲ್ಲ ಸರ್ಕಾರದ ಪ್ರೋಗ್ರಾಮ್ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ, ಅದನ್ನ ಜನಗಳಿಗೆ ತಲುಪಿಸ್ಬೇಕಾದ್ರೆ ಕಮ್ಯುನಿಕೇಶನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ಯಾವ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತೀರಾ ಅದನ್ನು ಕೂಡ ಇಲ್ಲಿ ಟೆಸ್ಟ್ ಮಾಡ್ತಾರೆ. ಕ್ಲಿಯರ್. ನೈತಿಕವಾಗಿ ಯಾವ ದೃಷ್ಟಿಕೋನದಲ್ಲಿ ಇವರು ಸಮಸ್ಯೆಗಳು ಬಂದಾಗ ಬಗೆಹರಿಸ್ತಾರೆ. ಸೊ ಎಥಿಕಲಿ ಬೇಸ್ಡ್ ಕ್ವಶನ್ಸ್ಗಳು ಕೂಡ ನಿಮ್ಗೆ ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ಮತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಯಾವ ತರ ಇದೆ ಇವರಿಗೆ, ನೀವು ಆನ್ಸರ್ ಮಾಡ್ಬೇಕಾದ್ರೆ ತುಂಬಾ ಕಾನ್ಫಿಡೆನ್ಸ್ ಇಂದನೇ ಇರಬೇಕು. ನಾನು ಫಾರ್ ಎಕ್ಸಾಂಪಲ್ ಅಲ್ಲಿ ಹೈ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ, ಮುಂದೆ ಮಾತಾಡ್ತಾ ಹೋಗ್ತೀನಿ, ಏನ್ ಮಾಡ್ಬೇಕು ನಾವಿಲ್ಲಿ ಅಂತ. ಅಂದ್ರೆ ಸಮಸ್ಯೆಗಳು ಬಂದಾಗ ಒಂದು ಕಾನ್ಫಿಡೆನ್ಸ್ ಇಂದ ನಾವಿಲ್ಲಿ ಎದುರಿಸಬೇಕಾಗುತ್ತೆ. ಒಬ್ಬ ಗೌರ್ಮೆಂಟ್ ಅಧಿಕಾರಿಗೆ ಬೇಕಾಗಿರುತ್ತೆ ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ನ ನಿಮಗೆ ಇಲ್ಲಿ ಚೆಕ್ ಮಾಡ್ತಾರೆ. ಇದ್ರ ಜೊತೆಗೆ ಎಷ್ಟು ನೀವು ಕಂಪೋಸರ್ ಆಗಿರ್ತೀರಾ, ಎಷ್ಟು ಶಾಂತತೆಯಿಂದ ಕೂಡಿರ್ತೀರಾ, ಅಂದ್ರೆ ಟಾಲರೆನ್ಸ್ ಎಷ್ಟಿರುತ್ತೆ. ಪಬ್ಲಿಕ್ ಬಂತು ನಿಮ್ಮ ಹತ್ರ ಜಗಳ ಆಡ್ತಿರ್ತಾರೆ, ನಮಗೆ ಸಬ್ಸಿಡಿ ಬಂದಿಲ್ಲ, ಅದು ಬಂದಿಲ್ಲ ಅಂತೆಲ್ಲ ಬೈತಾ ಇರ್ತಾರೆ. ಸೊ ಆ ಟೈಮಲ್ಲಿ ನೀವು ಅವ್ರನ್ನ ಕೂಲಾಗಿ ಮಾತಾಡಿ ಕಳಿಸ್ಬೇಕಾಗತ್ತೆ, ಹೌದಲ್ಲ. ಹಾಗಾಗಿ ನೀವೆಷ್ಟು ಕೂಲ್ ಅಂಡ್ ಕಂಪೋಸ್ ಆಗಿದ್ದೀರಾ ಅನ್ನೋದು ಇಲ್ಲಿ ಕ್ವಶನ್ಸ್ ಆಗ್ತದೆ. ಆ ರೀತಿಯ ಕ್ವಶನ್ಸ್ಗಳು ಕೂಡ ನಿಮಗೆ ಇಲ್ಲಿ ಇಂಟರ್ವ್ಯೂಲಿ ಕೇಳ್ತಾನೆ. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ನೀವು ಕೇಳಬೇಕಾದಾಗ, ನೀವು ಆನ್ಸರ್ ಮಾಡಬೇಕಾದಾಗ ಯಾವುದೇ ರೀತಿಯಲ್ಲೂ ಕೂಡ ಗೊಂದಲಕ್ಕೀಡಾಗಬಾರ್ದು, ಭಯ ಪಡಬಾರ್ದು. ತುಂಬಾ ಶಾಂತ ಸ್ವಭಾವದಿಂದ ನೀವೇನ್ ಮಾಡ್ಬೇಕಾಗುತ್ತೆ, ಆನ್ಸರ್ ಅನ್ನ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಹ್ಯುಮಿಲಿಟಿ, ವೆರಿ ಇಂಪಾರ್ಟೆಂಟ್. ನಿಮಗೆ ನಮ್ರತೆಯಿಂದ ಇರ್ಬೇಕಾಗತ್ತೆ. ಅಂದ್ರೆ ಎಷ್ಟು ನಮ್ರತೆಯಿಂದ ಇರ್ಲಿಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ. ಅಂದ್ರೆ ಪ್ರತಿಯೊಂದು ಬರೀ ಎಕ್ಸಾಂಪಲ್ ಕ್ವಶನ್ಸ್ ನ ಕೇಳ್ತಾರೆ, ನಿಮ್ಗೆ ಗೊತ್ತಾಗಿಲ್ಲ, ಅದ್ರ ಬಗ್ಗೆ ಕಲ್ತ್ಕೊಳ್ತೀನಿ ಅನ್ನೋದು ನಿಮ್ಮ ಆನ್ಸರ್ ಬೇಕಾಗುತ್ತೆ. ಪಬ್ಲಿಕ್ ಕೂಡ ಕೆಲವೊಂದು ಅಧಿಕಾರಿಗಳಿಗೆ ಪ್ರೆಸರ್ ಬರುತ್ತೆ. ಆ ಟೈಮಲ್ಲಿ ಆಯ್ತು ಇದನ್ನ ಕಂಟಿನ್ಯೂ ಮಾಡ್ಕೊಡ್ತೀನಿ, ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಕೊಡ್ತೀನಿ ಅಂತ ಕಾನ್ಫಿಡೆಂಟ್ ಆಗಿ ನೀವು ಹೇಳ್ಬೇಕಾಗುತ್ತೆ. ಮತ್ತೆ ನಿಮ್ಮ ಕೆಲಸಕ್ಕೆ ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿನ ನೀವು ಯಾವ ರೀತಿ ನಿಭಾಯಿಸ್ತೀರ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾರೆ. ಅಂದ್ರೆ ಇದು ಟೋಟಲ್ ಅವರೇ ಹೇಳಿದ್ದಾರೆ, ಇದೊಂದು ಯಾವುದು ಪರ್ಸನಾಲಿಟಿ ಟೆಸ್ಟ್. ನಿಮ್ಮ ನಾಲೆಡ್ಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಪರ್ಸನಾಲಿಟಿ ಬಗ್ಗೆ ಇಲ್ಲಿ ಟೆಸ್ಟ್ ಇರುತ್ತೆ. ಹಾಗಾಗಿ ನೀವೆಷ್ಟು ಧೈರ್ಯವಾಗಿರ್ತೀರ, ಹೌದಲ್ಲ, ನೀವೆಷ್ಟು ರೀತಿಯಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ತೀರಾ, ಇವೆಲ್ಲದ್ರ ಬಗ್ಗೆನೇ ಬಹುತೇಕ ಕ್ವಶನ್ಸ್ಗಳು ರೈಸ್ ಆಗ್ತವೆ. ಯಾವ ರೀತಿ ಕ್ವಶನ್ಸ್ ಬರ್ತವೆ ಅದು ಕೂಡ ನೋಡೋಣ. ಇದ್ರ ಜೊತೆಗೆ ನೀವು ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ನೀವು ಅಧಿಕಾರಿ ಆದಕ್ಕೆ ಕೆಲವೊಂದರಲ್ಲಿ ನಿರ್ಧಾರಗಳನ್ನು ತಗೋಬೇಕಾಗುತ್ತೆ, ಜಡ್ಜ್ಮೆಂಟ್ ಅನ್ನ ಕೊಡಬೇಕಾಗುತ್ತೆ, ತೀರ್ಪುಗಳನ್ನ ಕೊಡಬೇಕಾಗುತ್ತೆ. ಹಾಗಿದ್ರೆ ಈ ತೀರ್ಪುಗಳನ್ನ ಕೊಡಬೇಕಾದಾಗ, ಒಂದು ಜಡ್ಜ್ಮೆಂಟ್ ಅನ್ನ ಕೊಡ್ಬೇಕಾದ್ರೆ ಇವರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ಕ್ಯಾಂಡಿಡೇಟ್ ಇಲ್ಲಿ ಚೆಕ್ ಮಾಡೋದೇ ಇರುತ್ತೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದು ಸಹಾನುಭೂತಿ ಎಷ್ಟಿದೆ ಇವನಿಗೆ, ವೆರಿ ಇಂಪಾರ್ಟೆಂಟ್. ಎಂಪತಿ ಅಂದ್ರೆ ಒಂದು ನಿರ್ಧಾರವನ್ನ, ಒಂದು ಜಡ್ಜ್ಮೆಂಟ್ ಅನ್ನ ಕೊಡಬೇಕಾದಾಗ ಯಾವ ಪರವಾಗಿ ಕೊಡೋಕೆ ಸಾಧ್ಯತೆ ಇರುತ್ತೆ. ಈ ಸಹಾನುಭೂತಿಯ ಮೇಲೂ ಕೂಡ ಕ್ವಶನ್ಸ್ ಕೂಡ ಆಗ್ತವೆ ಇಂಟರ್ವ್ಯೂನಲ್ಲಿ ಇನ್ ಜನರಲ್ ಆಗಿ. ಸೊ ಕ್ಲಿಯರ್. ಅದೇ ತರ ಬಂದಾಗ ಇಲ್ಲಿ ಆಡಳಿತಾತ್ಮಕ ಪ್ರಜ್ಞೆ ಎಷ್ಟಿದೆ ಇವನಿಗೆ, ಅಂದ್ರೆ ಆಡಳಿತದಲ್ಲಿ ಎಷ್ಟು ಹಿಡಿತಾ ಇದೆ ಇವನಿಗೆ. ಸೊ ಈಗ ಅಡ್ಮಿನಿಸ್ಟ್ರೇಟಿವ್ ಪಾಯಿಂಟ್ ಆಫ್ ವ್ಯೂ ಇಂದ ಇವನು ಯಾವ ರೀತಿಯ ನಿರ್ಧಾರಗಳು ತಗೊಳ್ಬಹುದು, ಈ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅಂದ್ರೆ ಇವ್ರ ಉದ್ದೇಶನೇ ಇವನಿಗೆ ಎಷ್ಟು ನೈತಿಕತೆ ಇದೆ, ಪಬ್ಲಿಕ್ ಜೊತೆಗೆ ಇಂಟ್ರಾಕ್ಷನ್ ಯಾವ ತರ ಮಾಡ್ತಾರೆ, ಕಮ್ಯುನಿಕೇಶನ್ ಯಾವ ತರ ಮಾಡ್ತಾನೆ, ಯಾವ ರೀತಿಯ ನೈತಿಕವಾಗಿ ವರ್ತಿಸ್ತಾರೆ ಸಮಾಜದಲ್ಲಿ, ಹೌದಲ್ಲ. ಸೊ ಮತ್ತು ಎಷ್ಟು ದಕ್ಷತೆಯಿಂದ ಕೆಲಸ ಮಾಡ್ತಾನೆ, ಇವೆಲ್ಲವನ್ನ ಒಟ್ಟಾರೆ ಹಾಗೆ ನಿಮ್ಮ ಹತ್ರ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೋಸ್ಕರನೇ ಈ ಒಂದು ಪರ್ಸನಾಲಿಟಿ ಟೆಸ್ಟ್ ಅನ್ನ ಇಟ್ಟಿರೋದು. ಹಾಗಾದ್ರೆ ಎದುರಿಸ್ಬೇಕಾದ್ರೆ ನಾವು ಏನ್ ಮಾಡಬೇಕು, ಮೊದಲನೇದಾಗಿ ಒಂದು ಇಂಟರ್ವ್ಯೂ ಪ್ಯಾನಲ್ಗೆ ನೀವು ಎಂಟ್ರಿ ಆಗ್ತಿದ್ದೀರಾ ಅಂತಂದ್ರೆ ನಿಮಗೆ 4 ಜನ ಅಥವಾ 5 ಜನ ಇರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಡೋರ್ ಓಪನ್ ಮಾಡಿ ಒಳಗಡೆ ಹೋಗ್ತಾ ಇದ್ದೀರಾ, ನೀವು ಹೋಗ್ಬೇಕಾದ್ರೆ ಕಾನ್ಫಿಡೆನ್ಸ್ ಆಗಿರಿ. ಹಾಕಿರುವಂತದ್ದು ಬಟ್ಟೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಫಾರ್ಮಲ್ಸ್ ಇದೆ, ಒಂದು ಪ್ಯಾಂಟ್ ಮತ್ತೆ ಒಂದು ಶರ್ಟ್ ಅನ್ನ ಹಾಕಿರ್ತೀರಿ, ಫಾರ್ಮಲ್ಸ್ ಇನ್ಸರ್ಟ್ ಮಾಡಿರಿ. ಸೊ ಫಾರ್ಮಲ್ಸ್ ಹಾಕ್ಬೋದು, ಇಲ್ಲ ಸ್ಯಾರಿ, ಹೆಣ್ಮಕ್ಳವ್ರೆ ಸ್ಯಾರಿ ಹುಡ್ಬಹುದು, ಹೌದಲ್ಲ. ಅಥವಾ ನಾವು ಯಾವುದೋ ಒಂದು ಧರ್ಮದ ಇದನ್ನ ರೆಪ್ರೆಸೆಂಟ್ ಮಾಡೋದೇನು ಬೇಡ. ನೀಟ್ ಆಫೀಸರ್ಸ್, ಗೌರ್ಮೆಂಟ್ ಆಫೀಸರ್ಸ್ ಅಂತಂದ್ರೆ ನಾವು ಯಾವುದೋ ವರ್ಗಕ್ಕೆ, ಯಾವುದೋ ಸಮಾಜಕ್ಕೆ ನಾವು ಸೇರಿದವರಲ್ಲ. ಒಂದು ರಾಷ್ಟ್ರೀಯತೆಯನ್ನ ನಾವಿಲ್ಲಿ ತೋರಿಸ್ಬೇಕಾಗುತ್ತೆ. ನ್ಯಾಷನಾಲಿಟಿ ಫಸ್ಟ್, ವೆರಿ ಇಂಪಾರ್ಟೆಂಟ್. ಹಾಗಾಗಿ ನೀವು ಒಳಗಡೆ ಎಂಟ್ರಿ ಆಗ್ಬೇಕಾದಾಗ ನಿಮ್ಮ ಡ್ರೆಸ್ ಕೋಡ್ ಕೂಡ ಮ್ಯಾಟರ್ ಆಗುತ್ತೆ. ಒಂದು ಫಾರ್ಮಲ್ಸ್ ಡ್ರೆಸ್ ಅನ್ನ ಮೇಂಟೈನ್ ಮಾಡಿ. ಸೊ ನೀವು ಡೋರ್ ಓಪನ್ ಮಾಡಿ ಹೋಗ್ಬೇಕು ಮುಂದೆ ರೂಮ್ಗೂ ಅವರ ಒಂದು ಪ್ಯಾನಲ್ ಎಂಟ್ರಿ ಹಾಕೋ ಮುಂದೆ ಪರ್ಮಿಷನ್ ನ ಕೇಳಿ. ಅವ್ರ ಪರ್ಮಿಷನ್ ಕೊಟ್ಟ ಮೇಲೆ ಒಳಗಡೆ ಹೋಗ್ತೀರಾ. ಅಲ್ಲಿ 4 ಅಥವಾ 5 ಮೆಂಬರ್ಸ್ ಇದ್ರೆ ಅವರುಗಳನ್ನ ಐ ಕಾಂಟ್ಯಾಕ್ಟ್ ಮಾಡಿ. ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಪರ್ಸನ್ ಕೂಡ ಐ ಕಾಂಟ್ಯಾಕ್ಟ್ ಮಾಡಿ ವಿಶ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಟೈಮ್ ಇತ್ತಂದ್ರೆ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಅಂತ ಎಲ್ಲರೂ ಕೂಡ ವಿಶ್ ಮಾಡಬೇಕು. ಅಕ್ಕಂಡಲ್ಲಿ ಫೇಕ್ ಇರಬಾರ್ದು, ಕಾನ್ಫಿಡೆನ್ಸ್ ಇರಬೇಕು. ಮತ್ತೆ ನ್ಯಾಚುರಲ್ ಸ್ಮೈಲ್ ನ ಮೇಂಟೈನ್ ಮಾಡಬೇಕು. ಸೊ ಆರ್ಟಿಫಿಷಿಯಲ್ ಸ್ಮೈಲ್ ಮಾಡೋದು ಬೇಡ. ಮಾಕಲ್ಲಿ ನೋಡ್ತಾ ಇದೀವಿ, ಯಾರೋ ಹೇಳಿರ್ತಾರೆ ಸ್ಮೈಲ್ ಕೊಡಬೇಕು ಅಂತ, ಸುಮ್ಮನೆ ಸ್ಮೈಲ್ ಕೊಡೋದಿಲ್ಲ, ಅದು ಹಿಂದ್ ಬಿಟ್ಟು ಹೊರಗಡೆಯಿಂದ ಬರಬೇಕು. ಇದು ಪ್ರಾಕ್ಟೀಸ್ ಆಗ್ಬೇಕು ನಿಮಗೆ. ಸೊ ಕ್ಲಿಯರ್. ಅವ್ರು ಹೇಳಿದ್ಮೇಲೆ
ಕೂತ್ಕೊಳ್ಳಿ ಹೇಳ್ತಾರೆ, ಅದಾದ್ಮೇಲೆ ಕೂತ್ಕೋಬೇಕಾದಾಗ ಸೊ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ಕಾಲುಗಳನ್ನ ಮುಂದೆ ಇಟ್ಟು ನಿಮ್ಮ ಎರಡು ತೊಡೆಗಳ ಮೇಲೆ ಕೈನ ಇಟ್ಟು ಆ ಕಾನ್ಫಿಡೆನ್ಸ್ ಲುಕ್ ಅವ್ರು ಕೊಡ್ಬೇಕಾಗುತ್ತೆ. ಮತ್ತೆ ಈ ಸೋಲ್ಜರ್ಸ್ ಏನಿರ್ತೀವಿ ಎರಡು ಕೂಡ ಒಂದು ಹೀಗೆ ಬೇಡ, ಸ್ಟ್ರೈಟ್ ಇರ್ಲಿ, ಹೀಗೆ ಇರ್ಬೇಕಾಗುತ್ತೆ. ಎರಡು ಕೈಗಳು ಕೂಡ ನಿಮ್ಮ ತೊಡೆ ಮೇಲೆ ಇರ್ಬೇಕಾಗುತ್ತೆ. ಮತ್ತೆ ನೀವು ಆನ್ಸರ್ ಮಾಡ್ಬೇಕಾದ್ರೆ ಕೆಲವೊಂದು ಟೈಮ್ ಹೀಗೆ ಎಲ್ಲ ಮಾಡ್ತಾರೆ, ಕೆಲವೊಬ್ರು ಹೆಡ್ ಸೇಕ್ನ ಮಾಡ್ತಾರೆ, ಈ ತರ ಇವೆಲ್ಲವನ್ನು ಕೂಡ ಅವಾಯ್ಡ್ ಮಾಡ್ಬೇಕು. ಸೊ ಕ್ಲಿಯರ್, ನಾವು ಹೆಡ್ ಸೇಕ್ ಮಾಡೋದಾಗ್ಲಿ ಹ್ಯಾಂಡ್ ಮೇಲ್ಗಡೆ ರೈಸ್ ಮಾಡೋದಾಗ್ಲಿ ಇವೆಲ್ಲ ಬೇಡ. ಕೂಲ್ ಅಂಡ್ ಕಾಮ್ ಆಗಿ ಕೂತ್ಕೊಂಡು ಸ್ಟ್ರೈಟ್ ಒಂದು ಎಲ್ ಸೇಫ್ ಅಲ್ಲಿ ಕೂತ್ಕೊಂಡು ಆರಾಮ್ಸೆ ಆನ್ಸರ್ ಮಾಡಬೇಕು. ಈ ಆನ್ಸರ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಹೋಗ್ಬಿಟ್ಟು ಅಲ್ಲಿ ಯಾರು ಚೇರ್ ಪರ್ಸನ್ ಇರ್ತಾರೋ ಅವ್ರಿಗೆ ವಿಶ್ ಮಾಡ್ತೀರಾ, ರಿಮೈನಿಂಗ್ ಎಲ್ಲರಿಗೂ ವಿಶ್ ಮಾಡ್ತೀರಾ, ಅದಾದ್ಮೇಲೆ ಕೂತ್ಕೊಳ್ತೀರಾ, ಕೂರ ಕೇಳಿದ್ಮೇಲೆ ಅವರು ಸೊ ಕ್ಲಿಯರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ, ಅದಾದ್ಮೇಲೆ ನಿಮಗೆ ಯಾರು ಕ್ವಶನ್ಸ್ ಅನ್ನು ಸ್ಟಾರ್ಟ್ ಮಾಡ್ತಾರಲ್ಲ ಅಲ್ಲಿಂದಲೇ ಯಾರು ಕ್ವಶನ್ಸ್ ಕೇಳಬೇಕಾದ್ರೆ ಈಸಿಯಾಗಿ ಫಸ್ಟ್ ಕೂಲ್ ಅಂಡ್ ಕಾಮ್ ಆಗಿ ಕೇಳಿಸ್ಕೊಳ್ಳಿ. ಕ್ವಶನ್ಸ್ ಕೇಳಿದ ಮೇಲೆ ಅವ್ರಿಗೆ ಆನ್ಸರ್ ಮಾಡಬೇಕಾದಾಗ ಅವ್ರಿಗೆ ಆನ್ಸರ್ ಮಾಡ್ತಾರೆ. ನೀವು ಯಾರು ಕ್ವಶನ್ಸ್ ಕೇಳಿರ್ತಾರಲ್ಲ ಅವ್ರಿಗೆ ಆನ್ಸರ್ ಮಾಡಬೇಕಾದ್ರೆ ಅವ್ರಿಗೆ ಆನ್ಸರ್ ಮಾಡಕ್ಕೆ ಯಾರು ಕ್ವಶನ್ ಕೇಳಿರ್ತಾರೋ ಅವರಿಂದನೇ ಸ್ಟಾರ್ಟ್ ಮಾಡಿ. ಜೊತೆಗೆ ಎಕ್ಸ್ಪ್ಲೈನ್ ಮಾಡಕ್ ಹೊರಡ್ತಿರಲ್ಲ ಅವಾಗ ಆ ಪಕ್ಕದಲ್ಲಿ ಪಕ್ಕದಲ್ಲಿ ಇರುವಂತ ಇತರೆ ಮೆಂಬರ್ಸ್ಗಳು ಏನಿರ್ತಾರೆ ಅವರನ್ನು ಕೂಡ ಐ ಕಾಂಟ್ಯಾಕ್ಟ್ ಅನ್ನ ಮಾಡಿ ಎಲ್ಲರ ಹತ್ರನೂ ಕೂಡ ನೀವು ಕಣ್ಣನ್ನ ನೀವು ಕನೆಕ್ಟ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಐ ಕಾಂಟ್ಯಾಕ್ಟ್ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ. ಕೊನೆಯದಾಗಿ ಆನ್ಸರ್ ಎಂಡ್ ಮಾಡಬೇಕಾದಾಗ ಯಾವ ಕ್ವಶನ್ಸ್ ಅನ್ನ ಕೇಳಿರ್ತಾರಲ್ಲ ಪರ್ಸನ್ ಅವರಿಗೆ ಬಂದು ನೀವು ಸ್ಟಾಪ್ ಮಾಡ್ಬೇಕು. ಅಂದ್ರೆ ಕ್ವಶನ್ ಕೇಳಿದಾಗ ನೀವು ಆ ಪರ್ಸನ್ಗೆ ಐ ಕಾಂಟ್ಯಾಕ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಆನ್ಸರ್ ಮಾಡಕ್ಕೆ, ಆನ್ಸರ್ ಎಕ್ಸ್ಪ್ಲೈನ್ ಮಾಡಬೇಕು. ರಿಮೈನಿಂಗ್ ಮೆಂಬರ್ಸ್ ಇರ್ತಾರಲ್ಲ ಅವ್ರೆಲ್ಲೂ ಕೂಡ ನೀವು ಐ ಕಾಂಟ್ಯಾಕ್ಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಕೊನೆಯದಾಗಿ ಯಾರು ಕ್ವಶನ್ಸ್ ಕೇಳಿರ್ತಾರ ಅವರಿಗೆ ನೀವು ಹೆಂಡ್ ಮಾಡ್ಬೇಕು. ನೀವು ಕ್ವಶನ್ಸ್ ಆನ್ಸರ್ ಹೇಳ್ಬೇಕಾದಾಗ ಕೆಲವೊಂದು ಟೈಮ್ನಲ್ಲಿ ನೀವು ಕೊಡುವಂತ ಇನ್ಫಾರ್ಮೇಶನ್ ಏನ್ ಇರ್ತಾ ಹೋಗುತ್ತಲ್ಲ, ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ರಲ್ಲ ಅದ್ರ ಮೇಲೆ ಕ್ವಶನ್ಸ್ ಆಗುತ್ತೆ. ಸೊ ಬಹುತೇಕ ನೀವು ಇಂಟರ್ವ್ಯೂ ಕೇಳುವಂತವ್ರು ನೀವು ಪ್ರಿಪೇರ್ ಆಗಿ ಬರಬೇಕು ಅಂತ ಏನಿಲ್ಲ. ನೀವೇನ್ ಕೊಡ್ತೀರಾ ಇನ್ಫಾರ್ಮೇಶನ್ ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಹಾಗಾಗಿ ನೀವು ಕೊಡುವಂತಹ ಇನ್ಫಾರ್ಮೇಶನ್ ಬಗ್ಗೆ ನಿಮಗೆ ಯಾವುದು ಅವೇರ್ನೆಸ್ ಇರಬೇಕು. ಅವಾಗ ಏನಾಗುತ್ತೆ, ನೀವು ಅವ್ರು ಕೇಳುವಂತ ಆನ್ಸರ್ ಮಾಡ್ತಾ ಅವ್ರು ಕ್ರಾಸ್ ಕ್ವಶನ್ಸ್ ಆಗಿ ರೈಸ್ ಮಾಡ್ಬೋದು, ನಿಮ್ಮ ನಾಲೆಡ್ಜ್ ಅನ್ನ ಟೆಸ್ಟ್ ಮಾಡ್ಬೋದು, ನಿಮ್ಮ ಫೇಸಸ್ ಅನ್ನ ಟೆಸ್ಟ್ ಮಾಡ್ಬೋದು, ನೀವು ಡಿಸಿಷನ್ ಮೇಕಿಂಗ್ ಅನ್ನ ಟೆಸ್ಟ್ ಮಾಡ್ಬೋದು. ಇದ್ರ ಉದ್ದೇಶನೇ ಅದಿದೆ. ಸೊ ಕ್ಲಿಯರ್, ನಿಮ್ಮ ಎಷ್ಟು ಶಾಂತವಾಗಿ ಇರ್ತೀರಾ, ಈ ಸಿಚುವೇಶನ್ ಬಂದಾಗ ಹೀಗೆ ಹ್ಯಾಂಡಲ್ ಮಾಡ್ತೀರಾ ಅದನ್ನು ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ. ಕೆಲವೊಂದು ಟಗರಿಂಗ್ ಕ್ವಶನ್ಸ್ ಕೂಡ ಕೇಳಬಹುದು. ಸೊ ನೀವಿಲ್ಲಿ ಮತ್ತೆ ಆ ಪ್ಯಾನಲ್ ಮೆಂಬರ್ಸ್ ಕ್ವಶನ್ಸ್ ಕೇಳಾದ್ಮೇಲೆ ನೀವು ಆನ್ಸರ್ ಮಾಡ್ತಿರ್ಬೇಕಾದ್ರೆ ಅವ್ರು ರಿವರ್ಸ್ ಕ್ವಶನ್ಸ್ ಕೇಳಿದಾಗ ಜಸ್ಟ್ ಕೇಳಿಸ್ಕೊಳ್ಳಿ, ಅದಾದ್ಮೇಲೆ ಆನ್ಸರ್ ಮಾಡಿ. ಸೊ ವಾದ ಮಾಡಕ್ ಹೋಗ್ಬೇಡಿ. ಸಮ್ಟೈಮ್ಸ್ ಅವ್ರು ರಾಂಗ್ ಇರಬಹುದು. ಸೊ ಕ್ಲಿಯರ್, ಸೊ ನಿಮ್ಗೆ ಗೊತ್ತಾಗದೆ ಇರಬಹುದು. ಗೊತ್ತಾಗಿಲ್ಲ ಅಂತಂದ್ರೆ ಜಸ್ಟ್ ಒಂದ್ ಕಡೆ ಕೂತ್ಕೊಳ್ಳಿ. ಸೊ ನನಗೆ ಗೊತ್ತಾಗಿಲ್ಲ ಅಂತ ನೀವು ಧೈರ್ಯವಾಗಿ ಹೇಳ್ಬೋದು. ಆದ್ರೆ ಪ್ರತಿಯೊಂದು ಕ್ವಶನ್ಸ್ ಗೊತ್ತಾಗಿಲ್ಲ ಅನ್ನೋದು ಕೂಡ ನೆಗೆಟಿವ್ ಆಗೋ ಚಾನ್ಸ್ ಇರುತ್ತೆ. ಸೊ ಕ್ಲಿಯರ್, ಹಾಗಾಗಿ ಸಾಧ್ಯವಾದಷ್ಟು ನೀವು ಕೂಡ ಇನ್ಫಾರ್ಮೇಶನ್ ಮೇಲೆ ಅವ್ರು ಕೇಳುವಂತ ರೀತಿಯಲ್ಲಿ ಮಾಡ್ಕೊಂಡ್ರೆ ಬಹುತೇಕ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ಅದಕ್ಕೆ ನೀವೇನ್ ಮಾಡ್ಬೇಕಿಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ಲಿಯರ್, ಮುಂದೆ ಹೋಗ್ತಾ ಮಾತಾಡೋಣ. ಹಾಗಾಗಿ ನೀವು ಹೈ ಕಾಂಟ್ಯಾಕ್ಟ್ ಮಾಡೋದು, ಕ್ವಶನ್ಸ್ಗೆ ಆನ್ಸರ್ ಹೇಳೋದು ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಂಗೇಜ್ ಆಗ್ಬೇಕು ಅಷ್ಟು ಜನ ಜೊತೆನೂ ಕೂಡ. ಒಂದು ನ್ಯಾಚುರಲ್ ಸ್ಮೈಲ್ ನ ಇಟ್ಕೊಂಡು ಅಲ್ಲಿರೋ ಒಂದು 4 ರಿಂದ 5 ಮೆಂಬರ್ಸ್ ಏನ್ ಇರ್ತಾರೆ ಅಷ್ಟು ಜೊತೆನೂ ಕೂಡ ನ್ಯಾಚುರಲಿ ಎಂಗೇಜ್ ಆಗ್ಬೇಕು. ಎಂಗೇಜ್ ಆಗೋದು ಹೇಗೆ, ನೀವು ಆನ್ಸರ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಹೈ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮ್ ಜೊತೆ ಟ್ರಾವೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಈಗ ಎಲ್ಲೂ ಕೂಡ ಹರ್ಟ್ ಆಗಲ್ಲ. ಸೊ ನಿಮ್ಮನ್ನ ಅವರು ಕನ್ಸಿಡರ್ ಮಾಡ್ತಾರೆ. ಈಗ ಉದಾಹರಣೆಗೆ ನಾವು ಯಾರು ಕ್ವಶನ್ಸ್ ಕೇಳ್ತಾರೋ ಅವ್ರಿಗೆ ಆನ್ಸರ್ ಮಾಡ್ತಾ ಇದ್ರೆ ರಿಮೈನಿಂಗ್ ಮೆಂಬರ್ಸ್ ಎಲ್ಲ ಏನ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡಿದಾಗ ಆಗುತ್ತೆ. ಸೊ ಕ್ಲಿಯರ್, ಅಂದ್ರೆ ಅವರಿಂದ ಒಂದು ಸೊಸೈಟಿ ಅಂತ ನೀವು ತಗೊಳ್ಳೋದಾದ್ರೆ ಆ 4 ಜನನು ಕೂಡ ನೀವು ಕನ್ಸಿಡರ್ ಮಾಡಿ ಆನ್ಸರ್ ಹೇಳಿದಾಗ ಇವ್ರು ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಒಪಿನಿಯನ್ ಅವ್ರಿಗೆ ಬರುತ್ತೆ. ಅಂದ್ರೆ ನೀವು ಎಂಗೇಜ್ ಆಗಿರ್ಬೇಕು, ಅವರೆಲ್ಲರೂ ಕೂಡ ಎಂಗೇಜ್ ಮಾಡಬೇಕು. ಜೊತೆಗೆ ನ್ಯಾಚುರಲ್ ಆಗಿರ್ಬೇಕು, ಇದು ಆರ್ಟಿಫಿಷಿಯಲ್ ಅನಿಸ್ತಾ ಅಂತ ಫೀಲ್ ಆಗ್ಬಾರ್ದು ಅವ್ರಿಗೆ. ಸೊ ವೆರಿ ಇಂಪಾರ್ಟೆಂಟ್. ಮತ್ತೆ ನಿಮಗೆ ಒಂದು ವಾಯ್ಸ್ ಟೋನ್, ಕೆಲವೊಬ್ಬರು ಮಾಕ್ ಇಂಟರ್ವ್ಯೂ ಮಾಡ್ಬೇಕು ಎಕ್ಸ್ಪೀರಿಯನ್ಸ್ ಆಗಿದ್ದೇನು, ತುಂಬಾ ಲೋ ಪಿಚ್ ಅಲ್ಲಿ ಮಾತಾಡ್ತೀರಾ. ನೀವು ಸ್ಟ್ರೈಟ್ ಅಲ್ಲಿ ಕೂತಿರುವಂತವ್ರು ಕೇಳ್ತಾ ಇದ್ರೆ ಸೊ ಪಕ್ಕದಲ್ಲಿ ಅವ್ರಿಗೆ ಕೇಳ್ತಾ ಇರಲ್ಲ. ಸೊ ಹಾಗಾಗಿ ನೀವು ಮಾತಾಡ್ಬೇಕಾದಾಗ ಒಂದು ಗುಡ್ ವಾಯ್ಸ್ ಪಿಚ್ ಅನ್ನ ಮೇಂಟೈನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ವಾಯ್ಸ್ ಕೇಳಬೇಕು, ವಾಯ್ಸ್ ಅಲ್ಲಿ ಸ್ಪಷ್ಟತೆ ಇರಬೇಕು, ಕ್ಲಾರಿಟಿ ಇರಬೇಕು. ಕೆಲವೊಂದ್ ಕಡೆ ಏನಾಗುತ್ತೆ ಆ ಎಂಡಿಂಗ್ ಬಂದಾಗ ಕೆಲವೊಬ್ರು ನುಂಗ್ ಬಿಡ್ತೀರ ಹಾಗೇನೆ. ಸೊ ಸ್ಪಷ್ಟತೆ ಯಾವಾಗಿಲ್ವೋ ಅಲ್ಲಿ ಸಮಸ್ಯೆ ಆಗುತ್ತೆ. ಸೊ ಕ್ಲಿಯರ್, ಆನ್ಸರ್ ಮಾಡ್ಬೇಕಿದ್ರೆ ಹೆಡ್ ಸೇಕ್ ಮಾಡೋದು ಕೂಡ ತಪ್ಪು, ಆ ಥರನೂ ಕೂಡ ಮಾಡಬಾರ್ದು. ಸೊ ಕ್ಲಿಯರ್, ಮತ್ತೆ ಆನ್ಸರ್ ಹೇಳ್ಬೇಕಾದ್ರೆ ಐ ಥಿಂಕ್ ಅನ್ನೋ ಪದಗಳನ್ನ ಬಳಕೆ ಮಾಡೋದು ತುಂಬಾ ಜನ ಬಳಕೆನ ಬರ್ತಾರೆ. ಒಪಿನಿಯನ್ ಬೇಸ್ಡ್ ಕ್ವಶನ್ಸ್ ಗಳು ಮುಂದಾಗ ಐ ಥಿಂಕ್ ಅನ್ನೋದು ಕೂಡ ಬರುತ್ತೆ. ಈ ತರದೆಲ್ಲ ಸಾಧ್ಯವಾದಷ್ಟು ನೀವು ಇಲ್ಲಿ ಅವಾಯ್ಡ್ ಮಾಡೋದು ಒಳ್ಳೆಯದು. ಮತ್ತೆ ಯಾವುದೇ ಗವರ್ಮೆಂಟ್ ಸ್ಕೀಮ್ಸ್ ಗಳನ್ನ ಆಗ್ಲಿ
ಯಾವುದೇ ಸರ್ಕಾರದ ಯೋಜನೆಗಳು ಆಗ್ಲಿ ಅಥವಾ ಯಾವುದೇ ಒಂದು ಆಕ್ಟ್ ಆಗ್ಲಿ ನಿಮ್ಮ ಒಪಿನಿಯನ್ ಹೇಳೋದ್ರ ಜೊತೆಗೆ ಇವಾಗ ರೀಸೆಂಟ್ ಯಾವ್ದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ ಅನ್ಕೊಳ್ಳಿ, ಅದನ್ನು ಕೂಡ ರೆಸ್ಪೆಕ್ಟ್ ಮಾಡಿ ಆನ್ಸರ್ ಅನ್ನ ಮಾಡಬೇಕಾಗತ್ತೆ. ಸೊ ಕ್ಲಿಯರ್. ಅದ್ರ ವಿರುದ್ಧವಾಗಿ ನಿರ್ಣಯಗಳನ್ನ ನೀವು ಅಲ್ಲಿ ಹೇಳಲಿಕ್ಕೆ ಹೋಗ್ಬೇಡಿ, ಅದೊಂದು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು ಪಾಸಿಟಿವ್ ಎನರ್ಜಿನ ತೋರಿಸ್ತೀರಾ ಅವ್ರ ಜೊತೆಗೆ, ಅಂದ್ರೆ ಯಾಕೆ ನನ್ನನ್ನ ಇವ್ರು ಸೆಲೆಕ್ಟ್ ಮಾಡಬೇಕು, ಅವ್ರ ಯಾಕೆ ನಿಮ್ಮನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ನೀವು ಅವ್ರು ತೋರಿಸ್ಕೊಡ್ಬೇಕು. ಬೇರೆಯವ್ರಿಗಿಂತ 1:3 ಇದೆ ಇದು. ಸೊ ಬೇರೆಯವ್ರಿಗಿಂತ ನಾನು ಎಷ್ಟು ಎನರ್ಜಿ ಇದೆ ನನ್ನ ಹತ್ರ, ನಾನು ಸರ್ವಿಸ್, ನನ್ನ ಫ್ಯಾಷನ್ ಯಾವ ತರ ಇದೆ. ಸೊ ಕ್ಲಿಯರ್, ನಾನು ಸರ್ವಿಸ್ ಮಾಡೋಕ್ಕೋಸ್ಕರ ಎಷ್ಟು ರೆಡಿ ಇದ್ದೀನಿ ನಾನು, ಆ ಹಂಬಲ್ನೆಸ್ ಅನ್ನ, ಆ ಎನರ್ಜಿನ ನೀವು ಅವ್ರಿಗೆ ಇಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಕ್ಲಿಯರ್. ಮತ್ತೆ ವೆರಿ ಇಂಪಾರ್ಟೆಂಟ್, ನಿಮಗೆ ಆ ಬ್ಯಾಲೆನ್ಸ್ಡ್ ಆಗಿ ಆನ್ಸರ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾಗುತ್ತೆ. ಕ್ವಶನ್ಸ್ ಕೇಳಿರ್ತಾರೆ, ಸೊ ಬ್ಯಾಲೆನ್ಸ್ ಆಗಿ ನೀವು ಇಲ್ಲಿ ಆನ್ಸರ್ ಮಾಡ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಎಲ್ಲೂ ಕೂಡ ನೆಗೆಟಿವ್ ಒಪಿನಿಯನ್ಗಳನ್ನು ಹೇಳೋದಾಗ್ಲಿ, ಸೊ ನೆಗೆಟಿವ್ ಆಗಿ ಅವ್ರು ಕೇಳಿದಾಗ ಏನ ಡಿಮೆರಿಟ್ಸ್ ಇದೆ ಅನ್ನೋ ಕ್ವಶನ್ಸ್ಗಳು ಬರುತ್ತವೆ, ಆ ಟೈಮಲ್ಲಿ ನೀವು ಇಲ್ಲಿ ಹೇಳಬಹುದು. ಸೊ ಕ್ಲಿಯರ್. ಜೊತೆಗೆ ಆಲ್ರೆಡಿ ಹೇಳಿದೆ, ನೀವು ಕೇಳುವ ಕ್ವಶನ್ಸ್, ನೀವೇನು ಆನ್ಸರ್ ಹೇಳಿರ್ತೀರಲ್ಲ ಅದ್ರ ಮೇಲೆ ಕ್ವಶನ್ಸ್ಗಳು ಕೂಡ ರೈಸ್ ಆಗ್ತಿರ್ತವೆ. ಯಾವಾಗ್ಲೂ ಕೂಡ ಅದನ್ನ ಫೋಕಸ್ ಮಾಡ್ಕೊಳ್ಳಿ ಅಂತ. ಸಾಮಾನ್ಯವಾಗಿ ಯಾವ ಏರಿಯಾವನ್ನ ಫೋಕಸ್ ಮಾಡ್ಬೇಕು ನಾವಿಲ್ಲಿ? ಜನರಲ್ ಕ್ವಶನ್ಸ್ಗಳು ಬಂದಾಗ ಫಸ್ಟ್ ಸಾಮಾನ್ಯ ಕ್ವಶನ್ಸ್ ಅಂತ ಕೇಳಿದ್ರೆ, ನೀವು ಪರ್ಸನಲ್ ನಿಮಗೆ ಕೊಟ್ಟಿರುವಂತ ಬಯೋಡೇಟಾ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಪರ್ಸನಲ್ ಪ್ರೊಫೈಲ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಅಂದ್ರೆ ನೀವೇ ಡಾಫ್ ಫಿಲ್ ಮಾಡಿ ಇರ್ತೀರಲ್ಲ, ಆ ಡಾಫ್ ಅಲ್ಲಿ ಇರುವ ಪ್ರತಿ ಒಂದು ಪಾಯಿಂಟ್ ಅಲ್ಲೂ ಇರುವಂತ ನೀವು ಪೆನ್ನಲ್ಲಿ ಏನ್ ಫಿಲ್ ಮಾಡಿ ಇರ್ತೀರಲ್ಲ, ಅಷ್ಟಕ್ಕೂ ಕೂಡ ನೀವು ತಯಾರಿಯನ್ನು ನಡೆಸಿರ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ರೋಲ್ ನಂಬರ್ ಇಂದ ಹಿಡಿದು ನೀವು ಸಿಗ್ನೇಚರ್ ಹಾಕೋವರೆಗೆ ನೀವು ಎಲ್ಲೆಲ್ಲಿ ಕೈಯಿಂದ ಬರ್ದಿರ್ತೀರಲ್ಲ, ಆ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಎಲ್ಲನೂ ಕೂಡ ನೀವು ಇಲ್ಲಿ ತಯಾರಿ ನಡೆಸಿರ್ಬೇಕಾಗುತ್ತೆ. ನಿಮ್ ತಂದೆಯ ಆಕ್ಯುಪೇಷನ್ ಅಂತ ಕೊಟ್ಟಿರ್ತಾನೆ, ತಾಯಿ ಆಕ್ಯುಪೇಷನ್ ಅಂತ ಕೊಟ್ಟಿರ್ತಾನೆ, ಪರ್ಮನೆಂಟ್ ಅಡ್ರೆಸ್ ಕೊಟ್ಟಿರ್ತಾನೆ, ಡಿಸ್ಟ್ರಿಕ್ಟ್ ಕೊಟ್ಟಿರ್ತಾನೆ, ತಾಲೂಕು ಕೊಟ್ಟಿರ್ತಾನೆ, ನೀವೆಲ್ಲವನ್ನೂ ಫಿಲ್ ಮಾಡಿರ್ತಾರೆ. ಸೊ ನಿಮಗೆ ನೀವು ಅನ್ಕೊಂಡಿರ್ತೀರ ನಿಮ್ಮ ಡಿಸ್ಟ್ರಿಕ್ಟ್ ಮೇಲೆ ಕ್ವಶನ್ಸ್, ಅವನೇನ್ ಮಾಡ್ಬೋದು, ನಿಮ್ಮ ತಂದೆಯ ಆಕ್ಯುಪೇಷನ್ ಮೇಲೂ ಕೂಡ ಅವ್ರು ಏನ್ ಕೆಲಸ ಮಾಡ್ತಿದಾರಲ್ಲ ಅದ್ರ ಮೇಲೂ ಕೂಡ ಕ್ವಶನ್ಸ್ ಅನ್ನ ಕೇಳಬಹುದು. ಹಾಗಾಗಿ ನೀವು ಡಾಫಲ್ ಏನ್ ಫಿಲ್ ಮಾಡಿರ್ತೀರ, ಫಸ್ಟ್ ಅದಕ್ಕೆ ನೀಟ್ ಅಂಡ್ ಕ್ಲಿಯರ್ ಆಗಿ ರೆಡಿ ಹಾಕ್ಬೇಕಾಗುತ್ತೆ. ಸೊ ಮೆಜಾರಿಟಿ ಕ್ವಶನ್ಸ್ಗಳು ಬರೋದೆಲ್ಲ ಕೂಡ ನೀವೇನ್ ಡಾಫ್ ಪ್ರಿಪೇರ್ ಮಾಡಿರ್ತಾರಲ್ಲ ಅದ್ರ ಮೇಲೆ ಇರುತ್ತೆ. ಮಿನಿಮಮ್ 30 ಮಿನಿಟ್ಸ್, ಮ್ಯಾಕ್ಸಿಮಮ್ 45 ಮಿನಿಟ್ಸ್ ವರೆಗೂ ಕೂಡ ನಿಮಗೆ ಇಲ್ಲಿ ಇಂಟರ್ವ್ಯೂ ನಡೆಯೋ ಸಾಧ್ಯತೆ ಇರುತ್ತೆ. ಅದರಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಬಯೋಡಾಟದಲ್ಲಿ ಬಂದಾಗ ನಿಮಗೆ ಎಜುಕೇಶನ್ಸ್ ಏನಿದೆ, ಉದಾಹರಣೆಗೆ ನನ್ನ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ, ನಾನೊಬ್ಬ MBA ಗ್ರಾಜುಯೇಟ್ ಅಂತ ಹೇಳಿದಾಗ ಬಹುತೇಕ ಅದ್ರ ಮೇಲೂ ಕೂಡ ಕ್ವಶನ್ಸ್ ಅನ್ನ ಕೇಳೋದಿರುತ್ತೆ. ಅಂದ್ರೆ ನನ್ನ ಮಾಸ್ಟರ್ ಡಿಗ್ರಿ ಯಾವ ತರ ಮಾಡಿರ್ತೀನಿ, ಯಾವ್ದ್ರಲ್ಲಿ ಮಾಡಿರ್ತೀನಿ, ಡಿಗ್ರಿ ಯಾವ್ದ್ರಲ್ಲಿ ಮಾಡಿರ್ತೀನಿ, ಸೋಸಿಯಾಲಜಿ ಮಾಡಿದ್ದೀನಿ, ವಾಟ್ ಇಸ್ ಸೋಷಿಯಲ್ ಚೇಂಜ್ ಅಂತ ಹೇಳಿದ್ರೆ ಕೇಳ್ಬೋದು. ಸೊ 1947 ನಂತರ ಭಾರತದಲ್ಲಿ ಆದಂತ ಸಾಮಾಜಿಕ ಬದಲಾವಣೆ, ಸೋಷಿಯಲ್ ಚೇಂಜ್ ಏನಾಗಿದೆ ಅಂತ ಕೇಳ್ಬೋದು. ಅಥವಾ LPG ಇಂಟ್ರೊಡ್ಯೂಸ್ ಆದ್ಮೇಲೆ ಇಂಡಿಯಾದಲ್ಲಿ ಏನ್ ಸೋಷಿಯಲ್ ಚೇಂಜ್ ಆಗಿದೆ ಅಂತ ಕೇಳ್ಬೋದು. ಸೊ ಕ್ಲಿಯರ್. ಅಥವಾ ಮಹಿಳೆಯರಲ್ಲಿ ಏನ್ ಚೇಂಜಸ್ ಆಗಿದೆ, ಸಾಮಾಜಿಕವಾಗಿ ಬದಲಾವಣೆಗಳು ಏನಾಗಿದೆ ಅಂತ ಕೇಳ್ಬೋದು. ವುಮೆನ್ ರಿಸರ್ವೇಶನ್ ಬಿಲ್ ಏನಿದೆ ಇದ್ರ ಮೇಲೆ ಕೇಳ್ಬೋದು. ಅಂದ್ರೆ ಯಾವ ರೀತಿಯಲ್ಲಿ ಬೇಕಾದ್ರೂ ಕ್ವಶನ್ಸ್ಗಳು ನಿಮಗೆ ಇಲ್ಲಿ ರೈಸ್ ಆಗಬಹುದು. ಸೊ ಕ್ಲಿಯರ್. ಜೊತೆಗೆ ಎಜುಕೇಶನ್ ನೀವೇನ್ ಪಡ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ಕ್ವಶನ್ಸ್ ಆಗುತ್ತೆ. ನೀವು ಎಜುಕೇಶನ್ಸ್ ಏನ್ ಪಡ್ಕೊಂಡಿರ್ತೀರಾ, ಡಿಗ್ರಿಯಲ್ಲಿ ತಗೊಂಡು BA ತಗೊಂಡಿರ್ತೀರಾ, HEP ತಗೊಂಡಿರ್ತೀರಾ, ಅದ್ರ ಮೇಲೂ ಕೂಡ ಕ್ವಶನ್ಸ್ ಆಗೋ ಸಾಧ್ಯ. ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳ್ಕೊಂಡ್ರೆ ಅದ್ರ ಮೇಲೂ ಕೂಡ ಕ್ವಶನ್ಸ್ ಆಗ್ಬೋದು. ಸೊ ಬೇಸಿಕ್ ಕ್ವಶನ್ಸ್ಗಳು ಬರ್ತವೆ ನಿಮಗೆ, ನೀವೇನು ಓದಿರ್ತೀರಾ ಅದ್ರ ಮೇಲೆ. ಫಾರ್ ಎಕ್ಸಾಂಪಲ್, ಸಿಮೆಂಟ್ ಮತ್ತು ಕಾಂಕ್ರೀಟ್ ಇರೋ ಡಿಫ್ರೆನ್ಸ್ ಏನು, ಸಿವಿಲ್ ಇಂಜಿನಿಯರಿಂಗ್ ಓದಿರ್ತೀನಿ, ಸೊ ಸಿಮೆಂಟ್ ಮತ್ತೆ ಕಾಂಕ್ರೀಟ್ ಇರೋ ಡಿಫ್ರೆನ್ಸ್ ಏನು ಅಂತ ಕೇಳ್ಬೋದು. ಅಥವಾ RCC ಅಂಡ್ PCC ಇರೋ ಡಿಫ್ರೆನ್ಸ್ ಏನು ಅಂತ ಕೇಳ್ಬೋದು. ಅಂದ್ರೆ ಏನು ಅಂತ ಕೂಡ ಕೇಳ್ಬೋದು ಇಲ್ಲಿ. ಸೊ ಕ್ಲಿಯರ್. ಮತ್ತೆ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಅಂತಂದ್ರೆ ಏನು ಅಂತ ಕೇಳ್ಬೋದು. ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಆದ್ರೆ ಆ ಬೇಸ್ಡ್ ಕ್ವಶನ್ಸ್ಗಳು 1 or 2 ಬರೋ ಚಾನ್ಸ್ ಕೂಡ ಇರುತ್ತೆ. ನೀವ್ ಏನ್ ಓದಿರ್ತೀರಾ ಅದನ್ನ ನೋಡ್ಕೋಬೇಕಾಗುತ್ತೆ. ಅಥವಾ ನಾನು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಆಗಿದ್ದೀನಿ, MBA ಮಾಡಿದ್ದೀನಿ ಅಥವಾ BBM ಮಾಡಿದ್ದೀನಿ ಅಂತಂದ್ರೆ ವಾಟ್ ಇಸ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ಬೋದು. ಮ್ಯಾನೇಜ್ಮೆಂಟ್ ಟೂಲ್ಸ್ ಯಾವ್ದು ಅಂತ ಕೇಳ್ಬೋದು. ಸೊ ಮ್ಯಾನೇಜ್ಮೆಂಟ್ಗೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಡಿಫ್ರೆನ್ಸ್ ಏನು ಅಂತ ಕೇಳ್ಬೋದು. ಅಂದ್ರೆ ನೀವ್ ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ, ನೀವ್ ಏನ್ ಓದಿದ್ದೀರಾ ಅದ್ರ ಮೇಲೆ ಬಹುತೇಕ ಕ್ವಶನ್ಸ್ಗಳು ಕೂಡ ಇರುತ್ತೆ. ಹಾಗಾಗಿ ನೀವ್ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಫಿಲ್ ಮಾಡಿದ್ರ ಅದ್ರ ಇಲ್ಲಿ ನೋಡ್ಬೇಕಾಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಹಾಬೀಸ್. ಸೊ ನಾವು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಒಂದು ಕೊಡೋದಲ್ಲ, ನೀವು ಕೊಡುವಂತ ಹಾಬೀಸ್ ಮೇಲೆ ನಿಮಗೆ ಗ್ರಿಪ್ ಇರ್ಬೇಕು. ನೀವು ಕ್ರಿಕೆಟ್ ಆಡ್ತೀನಿ ಅಂತ ಕೊಟ್ಟಿದ್ರೆ ಆ ಕ್ರಿಕೆಟ್ ಬಗ್ಗೆ ಸಂಪೂರ್ಣವಾಗಿ ನಾಲೆಡ್ಜ್ ಇರ್ಬೇಕು. ನಾನು ಚೆಸ್ ಆಡ್ತೀನಿ, ಸಂಪೂರ್ಣವಾಗಿ ನಾಲೆಡ್ಜ್ ಇರುತ್ತೆ. ರೀಡಿಂಗ್ ಬುಕ್ಸ್ ಅಂತ ಇದ್ರೆ ವೆರಿ ಇಂಪಾರ್ಟೆಂಟ್. ಯಾವ ಬುಕ್ಸ್ ಅನ್ನ ಓದ್ರಿ, ರೀಸೆಂಟ್ ಯಾವ ಬುಕ್ಸ್ ಓದ್ರಿ ಅನ್ನೋ ಕೂಡ ಕ್ವಶನ್ಸ್ ಕೇಳ್ತಾರೆ. ಸೊ ಯಾವ ನಿಮಗೆ ಫೇವರೇಟ್ ಆಥರ್ ಯಾರು ಅಂತ ಕೂಡ ಕೇಳ್ತಾರೆ. ಅಥವಾ ಕಾಂಟ್ರವರ್ಷಿಯಲ್ ಟೆಕ್ಸ್ಟ್ ಬುಕ್ ಯಾವ್ದಾರು ಹೆಸರು ಹೇಳ್ಬಿಟ್ಟು ಅದ್ರ ಬಗ್ಗೆ ಕೂಡ ಕೇಳ್ಬೋದು. ಹಾಗಾಗಿ ನೀವೇನು ಹಾಬೀಸ್ ಕೊಡ್ತೀರಾ ಅದ್ರ ಮೇಲೂ ಕೂಡ ಬಹುತೇಕ ಕ್ವಶನ್ಸ್ಗಳು ಇರ್ತವೆ. ಇನ್ ವೆರಿ ಇಂಪಾರ್ಟೆಂಟ್,
ನಿಮಗೆ ಆ ಡಿಸ್ಟ್ರಿಕ್ಟ್ ಮೇಲೆ ಕ್ವಶನ್ಸ್ ಇರುತ್ತೆ. ನೀವು ಯಾವ ಡಿಸ್ಟ್ರಿಕ್ಟಿಗೆ ಸಂಬಂಧಪಟ್ಟವರು, ಯಾವ ತಾಲೂಕಿಗೆ ಸಂಬಂಧಪಟ್ಟವರು, ಅಲ್ಲಿರುವಂತಹ ಎಕನಾಮಿಕ್ ಕ್ರೈಸಿಸ್ ಏನಿದೆ, ಸೋಷಿಯಲ್ ಕ್ರೈಸಿಸ್ ಏನಿರ್ತಾ ಹೋಗುತ್ತೆ, ಎನ್ವಿರಾನ್ಮೆಂಟ್ ಇಶ್ಯೂಸ್ಗಳು ಯಾವ ತರ ಇದೆ, ಅಲ್ಲಿರುವಂತಹ ಫಾರ್ಮರ್ಸ್ಗಳು ಏನ್ ಫೇಸ್ ಮಾಡ್ತಿದ್ರೆ, ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಏನು, ಫೇಮಸ್ ಪರ್ಸನಾಲಿಟೀಸ್ ಎಲ್ಲ ಯಾರಿದ್ದಾರೆ, ನೀವೇನಾದ್ರೂ ಆ ಡಿಸ್ಟ್ರಿಕ್ಟ್ಗೆ ನೀವೇನಾದ್ರೂ AC ಆದ್ರೆ ತಹಸೀಲ್ದಾರ್ ಏನೇ ಚೇಂಜಸ್ ಅನ್ನ ನೀವು ಮಾಡಬಹುದು. ಈ ರೀತಿಯಲ್ಲಿ ಕ್ವಶನ್ಸ್ಗಳು ನಿಮ್ಮ ಡಿಸ್ಟ್ರಿಕ್ಟ್ ಮೇಲೆ ಕ್ವಶನ್ಸ್ ಇರುತ್ತೆ. ಅದು ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ತಾಲೂಕುಗಳು ಇವೆ, ಹೌದಲ್ಲ, ಯಾವ್ದು ಲಾರ್ಜೆಸ್ಟ್ ತಾಲೂಕು ಅಂತ ಕೇಳ್ಬೋದು, ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ಅಂತ ಕೇಳ್ಬೋದು. ಇದ್ರ ಮೇಲೂ ಕೂಡ ಅಂದ್ರೆ ನೀವು ಹೋಮ್ ಡಿಸ್ಟ್ರಿಕ್ಟ್ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಜೊತೆಗೆ ಸಾಮಾನ್ಯವಾಗಿ ಎಲ್ಲರೂ ಕ್ವಶನ್ಸ್ ಕೇಳೋದು ಕೂಡ ಏನು, ನಿಮ್ ಬಗ್ಗೆ ಹೇಳಿ ಅಂತ. ಸೊ ನಿಮ್ ಬಗ್ಗೆ ಹೇಳ್ಬೇಕಾದಾಗ ನೀಟ್ ಅಂಡ್ ಕ್ಲಿಯರ್ ಆಗಿ ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ನೀವು ಏನು ಓದಿದ್ದೀರಾ, ನೀವು ಯಾರು, ನೀವು ಏನು ಓದಿದ್ದೀರಾ, ತಂದೆ ಹೆಸರೇನು, ಇಷ್ಟನ್ನ ಅವ್ರಿಗೆ ನೀವು ಇಂಟ್ರೊಡಕ್ಷನ್ ಹೇಳ್ಬೇಕಾಗತ್ತೆ. ಇದಾದ್ಮೇಲೆ ಕರೆಂಟ್ ಅಫೇರ್ಸ್ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಇವಾಗ ಲಾಸ್ಟ್ 1 year ಕರೆಂಟ್ ಅಫೇರ್ಸ್ ಪ್ರಿಪೇರ್ ಆಗಬೇಕು ಅಂತ ಏನಿಲ್ಲ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಮಿಡಲ್ ಈಸ್ಟ್ ಕಂಟ್ರೀಸ್ ಅಲ್ಲಿ ಇಶ್ಯೂಸ್ ನಡೀತಾ ಇದೆ, ಹಾಗಾಗಿ ಗ್ಲೋಬಲ್ ಇಶ್ಯೂಸ್ ಬಂದಾಗ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇಂಡಿಯಾ ಬಾಂಗ್ಲಾದೇಶ್ ಇಶ್ಯೂಸ್ ಆಗ್ತಿದೆ ಜಿಯೋ ಪೊಲಿಟಿಕ್ಸ್ ಅಲ್ಲಿ, ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇಂಡಿಯಾದು ಎಲ್ಲೆಲ್ಲಿ ಇದಾಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ. ಮತ್ತೆ ರೀಸೆಂಟ್ ಕರೆಂಟ್ ಅಫೇರ್ಸ್ ಮೇಲೆ ಅವತ್ತರ ಪೇಪರ್ ಅನ್ನ ಕಂಪಲ್ಸರಿ ಓದ್ಕೊಂಡು ಹೋಗಿ. ಜೊತೆಗೆ ನನಗೆ ಸರ್ ಇವಾಗ ಯಾವತ್ತೋ June 10 ಇರೋದ್ರಿಂದ June 1 ಇವಾಗಿಂದ ಪೇಪರ್ ಓದ್ಬೇಕಾ? ಹೌದು. ಯಾಕಂದ್ರೆ ನಿಮಗೆ ಅವರು ನಿಮ್ಮ ಪ್ಯಾನಲ್ ಮೆಂಬರ್ಸ್ ಏನ್ ಮಾಡಿರ್ತಾರೆ, May 6 ಸ್ಟಾರ್ಟ್ ಮಾಡಿರ್ತಾರೆ. ಹಾಗಾಗಿ ನೀವು ಅವ್ರ ಜೊತೆಗೆ ನೀವು ಟ್ರಾವೆಲ್ ಮಾಡಿದ್ರೆ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಕೇಳ್ಬೋದು, ಅವತ್ತಿನ ಪೇಪರ್ ಇದನ್ನೇ ಕೇಳ್ಬೋದು ಅಂತಲೂ ಕೂಡ ಏನಿಲ್ಲ. ಹಾಗಾಗಿ ನ್ಯೂಸ್ ಪೇಪರ್ ಮಸ್ಟ್ ನಾಟ್ ಶುಡ್ ಪ್ರತಿದಿನನೂ ಕೂಡ ಪ್ರಜಾವಾಣಿ, ಹಿಂದೂ ಪೇಪರ್ ಇಂಥವನ್ನ ನೋಡ್ಕೊಳ್ಳೋದು ಒಳ್ಳೆಯದು. ಸೊ ಕ್ಲಿಯರ್. ಇದ್ರ ಜೊತೆಗೆ ನೆಕ್ಸ್ಟ್ ಯಾವ ತರ ಕೇಳ್ಬೋದು, ಗವರ್ಮೆಂಟ್ ಪಾಲಿಸೀಸ್ಗಳ ಮೇಲೆ ಕ್ವಶನ್ಸ್ ಕೇಳ್ಬೋದು. ಸ್ಟೇಟ್ ಗವರ್ಮೆಂಟ್ ಪಾಲಿಸೀಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾ ಹೋಗ್ಬೋದು. ಆತರ ಕರ್ನಾಟಕ ಸ್ಟೇಟ್ ಬಜೆಟ್ ಮತ್ತು ಎಕನಾಮಿಕ್ಸ್ ಬಗ್ಗೆ ಒಂದಷ್ಟು ಕೇಳ್ತಾ ಹೋಗ್ಬೋದು. ಸೊ ಜಸ್ಟ್ ಹೈಲೈಟ್ಸ್ಗಳು ತಿಳ್ಕೊಳ್ತಾ ಬನ್ನಿ, ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಬಜೆಟ್ ಇದೆಯಲ್ಲ, ರೋಹಿತ್ ವೆಮುಲು ಆಕ್ಟ್ ಅನ್ನ ಈ ಸಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾನ ಮಕ್ಕಳುಗಳಿಗೆ ಬ್ಯಾನ್ ಅನ್ನ ಮಾಡಿದ್ದಾರೆ, ಹೌದಲ್ಲ. 11G ಮಾಡೆಲ್, ಎಕನಾಮಿ ಮಾಡೆಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದ್ರ ಮೇಲೆ ನೀವು ನೋಡ್ಕೋಬೇಕಾಗುತ್ತೆ. ಮ್ಯಾಕ್ಸಿಮಮ್ ಇಲ್ಲೇ ಕ್ವಶನ್ಸ್ಗಳು ಬರೋ ಸಾಧ್ಯತೆನೂ ಕೂಡ ಇರುತ್ತೆ. ಎನ್ವೈರನ್ಮೆಂಟ್ ಇಶ್ಯೂಸ್ ಏನಿದೆ ಹೋಗುತ್ತೆ ಸ್ಟೇಟ್ ಅಲ್ಲಿ ಮತ್ತೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಆಗ್ಬೋದು, ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾನೆ. ಲೋಕಲ್ ಗವರ್ಮೆಂಟ್ಸ್ ಆಗ್ಬೋದು, ರೋಡ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ ಗಳಾಗ್ಬೋದು, ಇದ್ರ ಮೇಲೆಲ್ಲ ಸಾಮಾನ್ಯ ಕ್ವಶನ್ಸ್ ಅನ್ನ ಕೇಳ್ತಾನೆ. ಕರ್ನಾಟಕ ಸ್ಟೇಟ್ ಎಕನಾಮಿ ಮೇಲೆ, ಸೊ ಏನ್ ಅಗ್ರಿಕಲ್ಚರ್ ಮತ್ತೆ ಇಂಡಸ್ಟ್ರೀಸ್ ಗಳಲ್ಲಿ ಚಾಲೆಂಜಸ್ ಫೇಸ್ ಮಾಡ್ತಾ ಇವೆ, ಇದ್ರ ಬಗ್ಗೆ ಕೂಡ ಕ್ವಶನ್ಸ್ ಆಗ್ಬೋದು. ಅಂದ್ರೆ ಸ್ಥಳೀಯವಾಗಿ ಕ್ವಶನ್ಸ್ಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಡಿಸೆಂಟ್ರಲೈಸೇಷನ್ ಮೇಲೆ ಆಗ್ಬೋದು, ವುಮೆನ್ ಎಂಪವರ್ಮೆಂಟ್ ಆಗ್ಬೋದು, ರೀಜನಲ್ ಡಿಸ್ಪ್ಯಾರಿಟಿ ಮೇಲೆ ಆಗ್ಬೋದು, ಕ್ವಶನ್ಸ್ಗಳು ಸರ್ವೇ ಸಾಮಾನ್ಯವಾಗಿ ಕೇಳ್ತಾರೆ. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಒಂದ್ ಕಡೆ ಆಗಿದೆ, ಕಿತ್ತೂರು ಕರ್ನಾಟಕ ಒಂದ್ ಕಡೆ ಆಗಿದೆ, ಈ ಕಡೆ ಯಾವುದು ಮೈಸೂರು ಕರ್ನಾಟಕ ಒಂದ್ ಕಡೆ ನೋಡ್ತೀವಿ. ಅಂತಂದ್ರೆ ಇಲ್ಲಿ ಮೈಸೂರು ಕರ್ನಾಟಕ ಡೆವಲಪ್ ಆಗಿದೆ, ಕಿತ್ತೂರು ಕರ್ನಾಟಕ ಆಗ್ಬೋದು, ಅಥವಾ ನಿಮಗೆ ಕಲ್ಯಾಣ ಕರ್ನಾಟಕ ಡೆವಲಪ್ ಆಗಿಲ್ಲ. ಈ ತರದ್ದು ನಿಮ್ಗೆ ಕಂಪ್ಯಾರಿಸನ್ ಮಾಡಿ ಕೂಡ ಕ್ವಶನ್ಸ್ ಗಳನ್ನ ಕೇಳ್ಬೋದು. ಹಾಗಾಗಿ ಈ ಏರಿಯಾಗಳ ಮೇಲೆ ಸ್ವಲ್ಪ ಅವೇರ್ನೆಸ್ ಅನ್ನ ಇಟ್ಕೊಳ್ಳಿ. ಆನ್ಸರ್ ಹೇಳ್ಬೇಕಾದ್ರೆ ಕಾನ್ಫಿಡೆಂಟ್ ಆಗಿ ಆನ್ಸರ್ ಅನ್ನ ಮಾಡಿ. ಸೊ ಕ್ಲಿಯರ್. ಇವೆಲ್ಲರೂ ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಫೈನಲ್ ಆಗಿ ನೀವೇನು ಇದರಿಂದ ನಿಮಗೆ ಹೊರಗೆ ತುಂಬಾ ಜನಕ್ಕೆ ಇನ್ಫಾರ್ಮೇಶನ್ಸ್ ಇರುತ್ತೆ, ಹೇಳಕ್ ಬರೋದಿಲ್ಲ. ನಾವು ತುಂಬಾ ಜನಕ್ಕೆ ನೋಡಿದೀವಿ, ತುಂಬಾ ಇನ್ಫಾರ್ಮೇಶನ್ಸ್ ಇದೆ, ಅವ್ರು ಒಳ್ಳೆ ಪುಸ್ತಕದೊಳ ಆಗಿರ್ತಾರೆ, ಮೇನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಗಿದೆ, ಇಂಟರ್ವ್ಯೂ ಅಲ್ಲಿ ಬಂದಾಗ ಕಷ್ಟ ಪಡ್ತಿರ್ತಾರೆ, ಮಾತಾಡೋ ತೊದಲಿಸ್ತಾ ಇರ್ತಾರೆ, ಪ್ರಾಕ್ಟೀಸ್ ಇರುತ್ತೆ. ಅದಕ್ಕೆ ಸಾಧ್ಯವಾದಷ್ಟು ಕೂಡ 1-to-1 ಮೆಂಟರ್ಸ್ ಗಳನ್ನ ನೀವು ಮೀಟ್ ಮಾಡಿ, 1-to-1 ಮಾಕ್ ಇಂಟರ್ವ್ಯೂಸ್ ಗಳನ್ನ ತಗೊಳ್ಳಿ ಫಸ್ಟ್. ಇದಾದ್ಮೇಲೆ 2 to 3 ಮಾಕ್ ಅನ್ನ ನೀವು ಎಲ್ಲೆಲ್ಲಿ ಕಂಡಕ್ಟ್, ನಿಮಗೆ ಈಸಿ ವೇ ಕನೆಕ್ಟ್ ಆಗ್ತೀರಾ, ಇಲ್ಲ ಧಾರವಾಡದಲ್ಲಿ ಇದ್ದೀರಾ ಅಲ್ಲಿ ಮಾಡ್ತೀರಾ ಅಟೆಂಡ್ ಆಗಿ, ಬೆಂಗಳೂರು ಇದ್ರೆ ಬೆಂಗಳೂರು ಮಾಡ್ತಾ ಇದ್ರೆ ಅಟೆಂಡ್ ಆಗಿ, ಅಥವಾ ನೀವು ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ 1-to-1 ಬೇಕು ನಮಗೆ ಅಂತಂದ್ರೆ ಲೈವ್ ಅಲ್ಲಿ ಬಂದು ನಾವು ಕೂಡ ನಿಮಗೆ ಮಾಡ್ಕೊಡ್ತೀವಿ, 1-to-1 ಕೂಡ ಮಾಡ್ಕೊಡ್ತೀವಿ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ನೀವು 1-to-1 ಕೂಡ ತಗೋಬಹುದು. ಅಥವಾ ಟಿಪ್ಸ್ಗಳು ಕೂಡ ನಿಮ್ಗೆ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕು ಅದು ಕೂಡ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀವಿ. ಅಂದ್ರೆ ಮಾಕ್ ಅನ್ನ ಫಸ್ಟ್ ಅಟೆಂಡ್ ಆಗಿ ಬಹುತೇಕ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್. ನಿಮಗೆ ಎಲ್ಲಿ ನಿಯರೆಸ್ಟ್ ಇದೆಯೋ ಟೈಮ್ ವೇಸ್ಟ್ ಮಾಡೋದು ಬೇಡ, ಅಲ್ಲಿ ನೀವು ಅದನ್ನ ತಗೊಳ್ಳಿ. ಬರ್ಲಿಕ್ಕಾಗಲ್ಲ, ಆನ್ಲೈನ್ ಕೂಡ ನೀವು ಇದನ್ನ ಅಟೆಂಡ್ ಮಾಡಬಹುದು. ಸೊ ಕ್ಲಿಯರ್. ವೆರಿ ಇಂಪಾರ್ಟೆಂಟ್. ನಿಮಗೆ ಒಂದು ಒಳ್ಳೆ ಡ್ರೆಸ್ ಕೋಡ್ ಅನ್ನ ಮೇಂಟೈನ್ ಮಾಡ್ಕೊಳ್ಳೋ ಆಗ್ಬೋದು. ಸೊ ಒಂದು ಒಳ್ಳೆ ಫಾರ್ಮಲ್ಸ್ ಗಳನ್ನ ಹಾಕೊಂಡು ಹೋಗಿ ನೀವು ಅದನ್ನ ಅಟೆಂಡ್ ಮಾಡಿ ಇಂಟರ್ವ್ಯೂಗಳನ್ನ ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ವೆರಿ ಇಂಪಾರ್ಟೆಂಟ್, ನೀವು ಇಲ್ಲಿ ಹೇಳ್ಬೇಕಾದಾಗ ನೀವು ಲಾಜಿಕಲ್ ಥಿಂಕಿಂಗ್ ನ ಬಳಕೆ ಮಾಡೋ, ಅಂದ್ರೆ ಏನೋ ಒಂದು ಪ್ಲೈನ್ ಆಗಿ ಆನ್ಸರ್ ಹೇಳೋದಲ್ಲ. ಸೊ ನಿಮಗೆ ಒಂದು ಲಾಜಿಕ್ ಥಿಂಕ್ ಮಾಡಿ ಆನ್ಸರ್ ಅನ್ನ ಹೇಳ್ಬೇಕಾಗುತ್ತೆ. ಸೊ ನಿಮಗೆ ಒಂದು ಆನ್ಸರ್ ಹೇಳ್ಬೇಕಾದಾಗ ಎಲ್ಲ ವರ್ಗದವರು ಕೂಡ ಹರ್ಟ್ ಆಗದೆ, ಕೆಲವೊಂದು ನಾವು ಮಾಡ್ಬೇಕಾದ್ರೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಮಾಕಲ್ ಅದು ಹೇಳಕ್ ಹೋಗ್ಬೇಡ್ದು, ಅಥವಾ ನೀವು ಇಂಟರ್ವ್ಯೂ ಅದನ್ನ ಹೇಳಕ್ ಹೋಗ್ಬೇಡ್ದು. ಸೊ ಕ್ಲಿಯರ್. ಆಗ್ಲೇ ಹೇಳ್ದೆ ಕೂಲ್ ಅಂಡ್ ಕಂಪೋಸ್ ಆಗಿ ನೀವು ಇಲ್ಲಿ ಆನ್ಸರ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಕ್ಲಿಯರ್. ಇದಾದ್ಮೇಲೆ ನೀವು ಆನ್ಸರ್ ಅನ್ನ ಹೇಳಾದ್ಮೇಲೆ ಒಂದು ಹಂಬಲ್ನೆಸ್ ಇರ್ಬೇಕು ನಿಮಗೆ. ಸೊ ಅವ್ರು ಹೇಳ್ತಾ ಇದಾರ, ಅವ್ರು ವಾದ ಮಾಡೋದು ಬೇಡ, ನಾವು ತಿಳ್ಕೊತೀವಿ ಅನ್ನೋದ್ರ ನೀವು ಕಾನ್ಫಿಡೆಂಟ್ ಆಗಿ ನೀವು ಇಲ್ಲಿ ಅವ್ರಿಗೆ ಹೇಳ್ಬೇಕಾಗತ್ತೆ. ನಾವು ತಿಳ್ಕೊತೀನಿ, ಬದಲು ಮಾಡ್ಕೊಳ್ತೀನಿ, ಇದರವೆಲ್ಲೂ ಕೂಡ ನೀವು ಅವ್ರಿಗೆ ಹೇಳಿದ್ರೆ ಬಹುತೇಕ ಅವರು ಕೂಡ ನಿಮ್ ಜೊತೆ ಕನ್ವಿನ್ಸ್ ಆಗ್ತಾರೆ.
ಅಂದ್ರೆ ನಿಮಗೆ ಈ ಎನರ್ಜಿಯನ್ನ ನೀವು ಎಷ್ಟು ಒಂದು 30ರಿಂದ 45 ನಿಮಿಷದವರೆಗೂ ಕೂಡ ಕ್ಯಾರಿ ಮಾಡ್ಬೇಕು. ಫಸ್ಟ್ ನೀವು ಎಂಟ್ರಿ ಆಗ್ತಿರಲ್ಲ, ಎಂಟ್ರಿ ಆದಕ್ಕೆ ನೆನಪಿನಲ್ಲಿಗೆ ನಿಮಗೆ ನಿಮ್ಮ ಮೇಲೆ ಒಂದು ಒಪಿನಿಯನ್ ಫಾರ್ಮ್ ಆಗಿರ್ತೀರಿ, ಹೌದಲ್ಲ? ಆ ಒಪಿನಿಯನ್ ಫಾರ್ಮ್ ಆಗಿರುತ್ತಲ್ಲ, ಆ ಒಪಿನಿಯನ್ ನಿಮಗೆ ಲಾಸ್ಟ್ ಕೂಡ ಟ್ರಾವೆಲ್ ಮಾಡುತ್ತೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್, ನೀವು ಆ ಪ್ಯಾನಲ್ಗೆ ಹೋದಾಗಿಂದ ಬರೋವರೆಗೂ ಕೂಡ ನಿಮ್ಮ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಫಾರ್ಮ್ ಮಾಡ್ಕೊಳ್ಳಿ. ಅದು ವೆರಿ ಇಂಪಾರ್ಟೆಂಟ್. ಅಂದ್ರೆ ನೀವೆಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ, ನೀವೆಷ್ಟು ಆನ್ಸರ್ ಮಾಡ್ತೀರಾ ಅಷ್ಟು ಕೂಡ. ಸೊ ನೀವು ಕೂತ್ಕೊಳ್ಳೋದು ಪೊಸಿಷನ್ ಚೇಂಜ್ ಆಗೋದು ಬೇಡ. ಕೆಲವೊಬ್ರು ಕೂತ್ಕೊಂಡಾಗ ಹೀಗೆ ಮಾಡ್ತೀರಾ, ಸೋಲ್ಜರ್ ಮೇಲೆ ಹೋಗೋದು ಯಾವುದು ಕೂಡ ಬೇಡ. ಸೊ ಕೂಲ್ ಅಂಡ್ ಕಾಮ್ ಆಗಿ ಕೂತ್ಕೋಬೇಕಾಗತ್ತೆ. ಮೊದಲು ಭಯ ಪಟ್ಟರೆ ಎಲ್ಲ ಆಗುತ್ತೆ, ಫಸ್ಟ್ ಭಯ ಪಟ್ಬೇಡಿ, ಧೈರ್ಯವಾಗಿರಿ, ಆರಾಮ್ಸೆ ಆಗುತ್ತೆ, ಹೌದಲ್ಲ? ಸೊ ನಿಮಗೆ ಸಾಮಾನ್ಯವಾಗಿ ಬಂದಾಗ ಯಾಕೆ ನಿಮಗೆ ಇಲ್ಲಿ ಈ ಒಂದು ಹುದ್ದೆನ ತಗೊಳ್ತಾ ಇದ್ದೀರಾ, KS ಆಫೀಸರ್ ಯಾಕೆ ಆಗ್ಬೇಕು ಅಂತಲೂ ಕೂಡ ಕೇಳ್ತಾರೆ, ಹೌದಲ್ಲ? ಅಥವಾ ನಿಮಗೆ KS ಆಫೀಸರ್ ಯಾಕೆ ಜಾಯ್ನ್ ಆಗ್ತಿದ್ದೀರಾ ಅಂತ ಕೂಡ ಕೇಳ್ಬೋದು. ಅಥವಾ ನೀವು ಇದುವರೆಗೂ ಹೋಗಿ ನಿಮ್ ಬ್ಯಾಕ್ ಗ್ರೌಂಡ್ ಯಾವ ತರ ಇದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ KS ಸೆಲೆಕ್ಷನ್ ಮಾಡಿದ್ರೆ ಅಂತ ಕೂಡ ಕ್ವಶನ್ಸ್ ಅನ್ನ ಕೇಳ್ಬೋದು. ಸಾಮಾನ್ಯವಾಗಿ ಕೇಳುವಂತ ಕ್ವಶನ್ಸ್ ಇವೆಲ್ಲವೂ ಕೂಡ, ಹೌದಲ್ಲ? ಕರೆಂಟ್ ಅಫೇರ್ಸ್ ಮೇಲೂ ಕೂಡ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾ ಬರ್ತಾರೆ. ಅದು ಯಾವ ರೀತಿಯಲ್ಲೂ ಕೂಡ ಕೇಳೋದು ಎಕ್ಸಾಂಪಲ್ ಅಷ್ಟು ನಾವು ಹಾಕೊಂಡಿದೀವಿ ಇಲ್ಲಿ. ಮತ್ತೆ ಎಥಿಕಲ್ ಬೇಸಿಸ್ಗಳು, ಸಿಚುವೇಶನಲ್ ಬೇಸ್ಡ್ ಕ್ವಶನ್ಸ್ಗಳು ಕೂಡ ಕೇಳ್ತಾನೆ. ಸೊ ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಮೇಲೂ ಕೂಡ ಕ್ವಶನ್ಸ್ಗಳು ಕೇಳ್ತಾ ಹೋಗ್ತಾನೆ. ಒಪಿನಿಯನ್ ಬೇಸ್ಡ್ ಕ್ವಶನ್ಸ್ಗಳು ಕೂಡ ನಿಮಗೆ ಸಾಮಾನ್ಯವಾಗಿ ಇಲ್ಲಿ ಕ್ವಶನ್ಸ್ಗಳು ಹಾಕ್ತವೆ. ಇಂತಹ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ಬೇಕಾದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಿ, ಕನ್ವಿನ್ಸ್ ಮಾಡಿ, ಸಿಂಪಲ್ ಅಷ್ಟೇ. ವಾದ ಮಾಡಕ್ ಹೋಗ್ಬೇಡಿ. ಕೆಲವೊಂದು ಅವ್ರು ತಿದ್ಲಿಕ್ಕೆ ಬಂದಾಗ ಅದನ್ನ ಹೌದು ಕರೆಕ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿ. ಸೊ ಕ್ಲಿಯರ್? ಇಷ್ಟು ಕೂಡ ಬಹುತೇಕ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಇದ್ರ ಜೊತೆಗೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರ NCG ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ. ಸೊ ಇಲ್ಲಿ ಮಾಕ್ ಅನ್ನು ಕೂಡ ಕಂಡಕ್ಟ್ ಮಾಡ್ತಿದ್ದು ರೆಗ್ಯುಲರ್ ಆಗಿ. 1-to-1 ಮಾಕ್ ಕೂಡ ಸಿಗುತ್ತೆ, ಪ್ಯಾನಲ್ ಮಾಕ್ ಕೂಡ ಸಿಗುತ್ತೆ. ತುಂಬಾ ದಿನ ಜೂನ್ 10 ವರೆಗೂ ಇರೋದ್ರಿಂದ ನೀವು NCG ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಅದಕ್ಕೆ ಎಕ್ಸಾಮ್ ಅಥವಾ ನಿಮ್ಮ ಇಂಟರ್ವ್ಯೂಗೆ ಬೇಕಾದ ಟಿಪ್ಸ್ ನಾವಿಲ್ಲಿ ಕೊಡ್ತಾ ಬರ್ತೀವಿ, ಮತ್ತೆ ಪ್ರಾಕ್ಟೀಸ್ ಕೂಡ ಮಾಡ್ತೀವಿ. ಇಲ್ಲ ಕನ್ನಡ ಮೀಡಿಯಂ ಇದೀವಿ ಸರ್, ಕಷ್ಟ ಆಗುತ್ತೆ, ಅಥವಾ ನಾವು ತುಂಬಾ ದೂರದಲ್ಲಿ ಇದೀವಿ, ಬರ್ಲಿಕ್ಕೆ ಆಗಲ್ಲ, ನಮಗೆ ಫೋನಲ್ಲೇ ಗೈಡ್ ಮಾಡ್ತೀರಾ, ಪ್ರತಿಯೊಂದು ಕೂಡ ಅವಕಾಶ ಇದೆ. ಸೊ ನಿಮಗೆ ಬೇಕು ಅನ್ನೋಗಿದ್ರೆ ಇಲ್ಲಿ ಮಾಕ್ ಇಂಟರ್ವ್ಯೂ ನಡೀತಾ ಇದೆ. ಕೆಳಗಡೆ ಕಾಣುವಂತ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ. ಮತ್ತೆ ಲಿಂಕ್ ಅಲ್ಲಿ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದು ಕೂಡ ಲಿಂಕ್ ಕೂಡ ಹಾಕಿರ್ತೀವಿ. ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಿದ್ರೆ ನಾವು ಇನ್ಸ್ಟಿಟ್ಯೂಟ್ ಇಂದ ಫೋನ್ ಕೂಡ ಬರುತ್ತೆ, ನಿಮಗೆ ಡೇಟ್ ಅನ್ನ ಫಿಕ್ಸ್ ಮಾಡ್ತೀವಿ. ಆ ಟೈಮಲ್ಲಿ ನೀವು ಇಲ್ಲಿ ಮಾಕ್ ಅನ್ನ ಅಟೆಂಡ್ ಮಾಡಬಹುದು. ಸೊ ಕ್ಲಿಯರ್? ಏನೇ ಇದ್ರು ಕೂಡ ಕೆಳಗಡೆ ಕಾಣುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.